ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಒಂದು ಒಳ್ಳೆ ದಿವಸ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಕೀರ್ತನೆಯಲ್ಲಿ ನೋಡ್ತೇವೆ, ಈ ದಿನವು ಯೆಹೋವನಿಂದ ನೇಮಕವಾದದ್ದು. ನಾವೇನು ಮಾಡಬೇಕು? ಸಂತೋಷಿಸುವರಾಗಬೇಕು. ನಾವು ಕರ್ತನನ್ನು ಕೊಂಡಾಡುವರಾಗಬೇಕು, ಕರ್ತನಿಗೆ ಮಹಿಮೆಯನ್ನು ಕೊಡುವರಾಗಬೇಕು ಎಂಬುದು ದೇವರು ಪ್ರತಿ ದಿನವೂ ಒಂದು ಒಳ್ಳೆದಾಗಿದೆ. ಯೇಸು ಕ್ರಿಸ್ತನ ನಂಬಿದ ಮೇಲೆ ನಮಗೆ 360 ದಿನ ಸಹ ದೇವರು ಒಳ್ಳೆದನ್ನು ಮಾಡುವಂತ ದೇವರಾಗಿದ್ದಾನೆ. ಆಮೆನ್. ನಾವು ನಂಬಬೇಕು, ನಾವು ಆತನಲ್ಲಿ ಆಶ್ರಯಿಸ ಇಟ್ಟವರು. ಯಾಕೆ ದೇವರು ಕೇಳ್ತದೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರು ಏನಂತೆ, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದು. ನಾವು ಈ ಸಮಯದಲ್ಲಿ ಆರಾಧನೆಗೋಸ್ಕರ ಬಂದಿದ್ದೇವೆ ಪ್ರಿಯರೇ. ನಾವು ಆರಾಧನೆಗೆ ಮುಂಚೆ ನಾವು ಯೋಬನ ಪುಸ್ತಕದಲ್ಲಿ 34ನೇ ಅಧ್ಯಾಯದಲ್ಲಿ 10, 11, 12 ವಾಕ್ಯ ನೋಡುವುದಾದರೆ ಅಲ್ಲಿ ಎಲಿಯೋನು ಪ್ರವಾದಿಯಾದ ಎಲಿಯು ನಾವು ನೋಡ್ತೇವೆ. ಯೋಬನು ನಾವು ನೋಡ್ತೇವೆ, ಅವನ ಹತ್ರ ಒಂದು ಅನೇಕ ಆಸ್ತಿ ಇತ್ತು, ಪಾಸ್ತಿ, ಅನೇಕ ರೀತಿಯಲ್ಲಿ ದೇವರು ಅವನ ಆಶೀರ್ವಾದ ಮಾಡಿದನು. ಅವನು ಉಂಚು ದೇಶದಲ್ಲಿ ದೊಡ್ಡ ಒಂದು ಅರಸನಾಗಿ, ದೊಡ್ಡ ರಾಜ್ಯನಾಗಿದ್ದಂತ ಒಬ್ಬ ವ್ಯಕ್ತಿಯಾಗಿದ್ದನು. ಆದರೆ ಏನು ಹೇಳ್ತಾನೆ, ಆತನು ದೇವರ ದೃಷ್ಟಿಯಲ್ಲಿ ನೀತಿವಂತನು, ದೇವರ ದೃಷ್ಟಿಯಲ್ಲಿ ಆತನು ಭಯಭಕ್ತಿಯಾದ ಮನುಷ್ಯನಾಗಿದ್ದನು. ಆದರೂ ನಾವು ನೋಡ್ತೇವೆ, ಒಂದು ಕ್ಷಣ ಆತನ ಸ್ಥಿತಿ ಅದಲು ಬದಲಾಯಿತು. ನಾವು ನೋಡ್ತೇವೆ 32ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಎಲಿಯಮ್ಮ ಪ್ರವಾದಿ ಮುಖಾಂತರ ಆತನ ಕಣ್ಣುಗಳನ್ನು ತೆರೆದು ನೋಡ್ತೇವೆ. ಆದರೆ ಅಲ್ಲಿ 34ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೀಗುಂಟು, ಹೀಗಿರಲು ಬುದ್ಧಿವಂತರೇ ನನ್ನ ಮಾತುಗಳನ್ನು ಕೇಳಿರಿ, ದೇವರು ಕೆಟ್ಟದ್ದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯವನ್ನು ನಡೆಸನೆಂಬ ಭಾವನೆಯು ದೂರವಾಗಿರಲಿ. ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು, ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸ ಮಾಡೋನು. ಹೌದು, ದೇವರು ಕೆಟ್ಟದ್ದನ್ನು ನಡೆಸುವುದೇ ಇಲ್ಲ, ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ಆಮೆನ್. ದೇವರ ವಾಕ್ಯ ಏನು ಹೇಳ್ತದೆ? ಹೀಗಿರಲು ಎಲಿಯೋನು ಹೇಳ್ತಾನೆ, ಬುದ್ಧಿವಂತರೇ, ಏನು ಬುದ್ಧಿ ಇಲ್ಲದವರಲ್ಲ, ಬುದ್ಧಿವಂತರೇ ನನ್ನ ಮಾತುಗಳನ್ನು ಕೇಳಿರಿ. ಅಲ್ಲ ಪ್ರಿಯರೇ, ದೇವರು ಯಾವತ್ತಿಗೂ ಕೆಟ್ಟದ್ದು ಮಾಡುವುದಿಲ್ಲ, ದೇವರು ಯಾವತ್ತೂ ತಪ್ಪು ಮಾಡಲ್ಲ. ದೇವರದು ನೀತಿ ಅಂದ್ರೆ ನೀತಿ, ದೇವರದು ನ್ಯಾಯ ಅಂದ್ರೆ ನ್ಯಾಯ. ಆತನು ಪ್ರತಿಯೊಬ್ಬ ಪ್ರಜೆಗಳನ್ನು ಪರಿಪಾಲಿಸುವಂತ ದೇವರು ಆತನಾಗಿದ್ದಾನೆ. ಆತನು ಒಬ್ಬನಿಗೆ ಒಂದು ತೀರೆ, ಒಬ್ಬನಿಗೆ ಇನ್ನೊಂದು ತರ ಆತರ ಮಾಡೋ ದೇವರು ನಮ್ಮ ದೇವರಲ್ಲ. ಆತನು ಸ್ವರಕ್ತದಲ್ಲಿ ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ಯಾರು ಸ್ವಂತ ಸೊತ್ತುಗಳಲ್ಲ. ಆತ ನಮ್ಮನ್ನು ಇವತ್ತು ಆತನ ರಕ್ತ ಬೆಲೆ ಉಂಟು, ಆತ ನಮಗೆ ಬೆಲೆದೆತ್ತು, ಆತ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದ ಪ್ರಿಯರೇ. ಅದಕ್ಕೆ ದೇವರು ವಾಕ್ಯದ ಮುಖಾಂತರ ಹೇಳ್ತಾನೆ, ದೇವರು ಕೆಟ್ಟದ್ದು ಮಾಡಲೆಂಬ ಯೋಚನೆ. ನಮ್ಮಲ್ಲಿ ಅನೇಕ ಮನಸ್ಥಿತಿಗಳು ಬರ್ತದೆ, ಅನೇಕ ಗೊಂದಲಗಳು ಬರ್ತದೆ, ಅನೇಕ ರೀತಿಯ ಆ ಪರಿಸ್ಥಿತಿಗಳು ಬರುವಾಗ ನಾವು ಯಾವ ರೀತಿ ದೇವರನ್ನು ನಾವು ಹಿಂಬಾಲಿಸ್ತಿದ್ದೇವೆ, ನಾವು ದೇವರಲ್ಲಿ ಯಾವ ರೀತಿ ನಮ್ಮ ಭಯಭಕ್ತಿ ಉಂಟು, ನಾವು ದೇವರನ್ನ ಯಾವ ರೀತಿ ಪ್ರೀತಿ ಮಾಡ್ತಾ ಇದ್ದೇವೆ ಪ್ರಿಯರೇ, ಇದು ನಾವು ಯೋಚನೆ ಮಾಡಬೇಕು. ಯಾಕೆ ದೇವರು ವಾಕ್ಯ ಹೇಳ್ತದೆ, ಸರ್ವಶಕ್ತನು ಅನ್ಯವನ್ನು ನಡೆಸಲೆಂಬ ಭಾವನೆಯು ದೂರವಾಗಿರಲಿ, ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು, ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕ ಹಾಗೆ ಅನುಭವಿಸ ಮಾಡೋನು. ಹೌದು, ದೇವರು ಕೆಟ್ಟದ್ದು ನಡೆಸುವುದೇ ಇಲ್ಲ. ಆಮೆನ್. ನಾವು ಹೇಳಬೇಕು, ನಮ್ಮ ದೇವರು ಪ್ರೀತಿ ಸ್ವರೂಪನು, ನಮ್ಮ ದೇವರು ದಯಾಸಾಗರನು, ನಮ್ಮ ದೇವರು ಪೂರ್ಣ ಪ್ರೀತಿಯುಳ್ಳನು. ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ ತೋರಿಸಿಕೊಂಡು ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟಿರುವುದಾದ್ರೆ ಅದೇ ದೊಡ್ಡ ಅದ್ಭುತ. ತನ್ನ ದೇವರ ಮಗನನ್ನು ಈ ಲೋಕಕ್ಕೆ ಕೊಟ್ಟಿದ್ದಾನೆ ಪ್ರಿಯರೇ, ಅದಕ್ಕಿಂತ ದೊಡ್ಡ ಅದ್ಭುತನೇ ಇಲ್ಲ. ಆತನು ದೇವರ ಸಮಾನನಾಗಿದ್ದರು, ದೇವರ ಮನುಷ್ಯನಾಗಿದ್ರು. ನಾವು ನೋಡ್ತೇವೆ, ಯಾವುದೇ ಪಾಪ ಮಾಡದೆ ತನ್ನ ತಂದೆಯ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟದು ಪ್ರಿಯರೇ. ಆಗಿರುವುದಾದ್ರೆ ನಾವು ಇವತ್ತು ಆರಾಧನೆಗೆ ಹೋಗಬೇಕಾದ ಮುಂಚೆ ನಮ್ಮ ದೇವರನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಬೇಕು, ನಮ್ಮ ದೇವರನ್ನು ಅರ್ಥೈಸಿಕೊಳ್ಬೇಕು. ನನ್ನ ದೇವರು ಯಾರಾಗಿದ್ದಾನೆ, ನನ್ನ ದೇವರು ನನಗೋಸ್ಕರ ಏನು ಮಾಡಿದ್ದಾನೆ, ಎಷ್ಟು ಆತನ ಪ್ರೀತಿ ಏನು, ಆತನ ತ್ಯಾಗವಾದ ಜೀವಿತ ಏನು, ಆತನ ಶಿಲುಬೆಯಲ್ಲಿ ಯಾತಕ್ಕೋಸ್ಕರ ಮುರಿಯಲ್ಪಟ್ಟನು, ಯಾತಕ್ಕೋಸ್ಕರ ತನ್ನನ್ನು ಬರಿದು ಮಾಡಿದನು, ನಾವು ತಿಳ್ಕೊಳ್ಳುವಂತ ರೀತಿ ಪ್ರಿಯರೇ. ನಮ್ಮ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಈ ಲೋಕದ ತಂದೆ ತಾಯಿ ಒಂದು ದಿನ ಮರೆತು ಬಿಡಬಹುದು, ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ನಮ್ಮನ್ನು ಮರೆತು ಬಿಡಬಹುದು. ನಮ್ಮ ತಂದೆ ಆತರಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ನಡೆಸಿಕೊಳ್ಳುವಂತ ದೇವರಾಗಿದ್ದಾರೆ. ನಾವು ಈ ಸಮಯದಲ್ಲಿ ಎಲ್ಲ ಜ್ಞಾಪಿಸಿಕೊಳ್ಳುವ, ನಾವು ಪ್ರಾರ್ಥನೆ ಮಾಡೋಣ, ನಾವು ಆರಾಧನೆಗೆ ಹೋಗುವ. ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಯೇಸುವೆ ನಿನ್ನ ಪ್ರೀತಿ ಬೇಕು, ನಿನ್ನ ಆ ಅಗಾಪ್ಯವಾದ ಪ್ರೀತಿಯನ್ನು ನಾವು ಇನ್ನೊಂದಾರ್ತಿ ನಾವು ಹೊಂದಿಕೊಂಡು ಆತನಲ್ಲಿ ಆರಾಧನೆಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಂಡು. ಸ್ವರ್ಗ ನಮ್ಮ ತಂದೆ ದೇವರೇ, ಯೇಸುವೆ ನಿನ್ನ ವಾಕ್ಯ ಹೇಳ್ತದೆ, ದೇವರು ಕೆಟ್ಟದ್ದು ಮಾಡುವುದೇ ಇಲ್ಲ ಎಂಬುದು. ದೇವ, ನೀನು ಕೆಟ್ಟದ್ದು ಮಾಡುವುದಿಲ್ಲ ಸ್ವಾಮಿ. ಇವತ್ತು ಮನುಷ್ಯರೇ ಕೆಟ್ಟದ್ದು ಮಾಡುವುದು,
ಈ ಸಮಾಜವೇ ಕೆಟ್ಟದ್ದು ಮಾಡೋದು, ಈ ಲೋಕವೇ ಕೆಟ್ಟದ್ದು ಮಾಡೋದು, ಸೈತಾನನೇ ಕೆಟ್ಟದ್ದು ಮಾಡೋದು. ದೇವಾ, ನೀನು ಒಳ್ಳೆಯದು ಮಾಡೋದ ದೇವರಾಗಿದ್ದಿ. ದೇವಾ, ನಾವು ಈ ಸಮಯದಲ್ಲಿ ನಿನ್ನ ಆರಾಧನೆ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೇವೆ ಪವಿತ್ರಾತ್ಮನೇ. ಅಪ್ಪ, ನೀನು ಒಳ್ಳೆಯವನಾಗಿದ್ದಿ ಸ್ವಾಮಿ. ನೀನು ಯೆಹೋವ ದೇವರು, ನಿನಗೆ ಸಾವಿರಾರು ನಾಮಗಳುಂಟು ಸ್ವಾಮಿ. ನಾವು ಪ್ರತಿದಿನವೂ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತವಂತ ರೀತಿಯಲ್ಲಿ ನಮ್ಮ ನಡೆಸು ಪವಿತ್ರಾತ್ಮನೇ. ಅಪ್ಪ, ಈ ಆರಾಧನೆ ಭಾಗದಲ್ಲೂ ನಿನ್ನ ಪವಿತ್ರಾತ್ಮನೇ, ನಿನ್ನ ಶಕ್ತಿಯು ಇಳಿದು ಬರಲಿ, ನಿನ್ನ ಬಲವು ಇಳಿದು ಬರಲಿ, ನಿನ್ನ ಮಹಿಮೆ ಇಳಿದು ಬರಲಿ. ನೀನು ನಮ್ಮ ನಡೆಸು ಪವಿತ್ರಾತ್ಮನೇ. ದೇವಾ, ಇದನ್ನು ಯೂಟ್ಯೂಬ್ ಮುಖಾಂತರ ಆ ಮಾಧ್ಯಮದ ಮುಖಾಂತರ ಸ್ವಾಮಿ ಅನೇಕ ಜನರು ನೋಡ್ತಾ ಇದ್ದಾರೆ. ಅಪ್ಪ, ನಾವು ನಂಬುತ್ತೇವೆ ಸ್ವಾಮಿ, ಈ ಆರಾಧನೆಯು ಅವರ ಜೀವಿತ, ಅವರ ಕುಟುಂಬಕ್ಕೆ ಒಂದು ಬಿಡುಗಡೆಯನ್ನು ಕೊಡುವಂತ ಆರಾಧನೆ, ಬದಲಿಸುವಂತ ಆರಾಧನೆ, ಮಹಿಮೆಯನ್ನು ಕಂಡುಕೊಳ್ಳುವಂತ ಆರಾಧನೆಯಾಗಿ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೀವಿ. ಪವಿತ್ರಾತ್ಮನೇ, ನೀನು ಚಲಿಸು. ಪವಿತ್ರಾತ್ಮನೇ, ನೀನು ಚಲಿಸು, ನೀನು ಕಾರ್ಯ ಮಾಡು. ನಿನ್ನ ಅಥಾರಿಟಿಗೆ ಈ ಆರಾಧನೆ ಭಾಗಗಳನ್ನು ಒಪ್ಪಿಸಿಕೊಡ್ತೇವೆ. ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ಮಹಿಮೆಗೆ ಮಹಿಮೆ ಉಂಟಾಗಲಿ. ನಾವು ಈ ಸಮಯದಲ್ಲಿ ನಾವು ಹೇಳಿದ್ದೇವೆ, ಯೆಹೋವ ದೇವರಿಗೆ ಸಾವಿರ ನಾಮಗಳು. ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ಆತನ ನಾಮವನ್ನು ಸಂಕೀರ್ತಿಸಬೇಕು, ಆತನ ನಾಮವನ್ನು ಕೊಂಡಾಡುವರಾಗಬೇಕು. ಯಾಕಂದ್ರೆ ಆತನನ್ನು ಎಷ್ಟು ವರ್ಣನೆ ಮಾಡಿದರೂ ಅದು ಸಾಲದು. ಅಂತ ನಾಮ, ಅಂತ ಶ್ರೇಷ್ಠತೆ, ಅಂತ ಘನತೆ, ಅಂತ ಮಹಿಮೆಯು ಆತನಲ್ಲಿಂಟು. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಕೈಗಳನ್ನು ಚಪ್ಪಳ ತಟ್ಟುತ್ತಾ ಆತನ ನಮ್ಮನ್ನು ಈ ಸಮಯದಲ್ಲಿ ಘನಪಡಿಸೋಣ. ಥ್ಯಾಂಕ್ ಯು ಗಾಡ್ ರಾಜಾ, ಓ ಜೀಸಸ್. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲಿ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟೆ ನಾ ಹಾಡುವೆ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲಿ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟೆ ನಾ ಹಾಡುವೆ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರುವಾ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರುವಾ, ಯೆಹೋವ ರಾಫಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲಿ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲಿ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಹೀಗೆ ಅಲ್ಲೆಲ್ಲೂಯ ನನ್ನ ನೀನು ಕಂಡಿರುವೆ, ಆಶೆಯೆಲ್ಲ ತೀರಿಸಿದೆ. ನಾ ದಾಹದಿಂದ ಬಂದಿರುವಾಗ ಜೀವ ಜಲ ನನಗೆ ಕೊಟ್ಟು ದಾಹವೆಲ್ಲ ತೀರಿಸಿದೆ. ಎಲ್ಲರೂ ಹೀಗೆ ಅಲ್ಲೆಲ್ಲೂಯ ನನ್ನ ನೀನು ಕಂಡಿರುವೆ, ಆಶೆಯೆಲ್ಲ ತೀರಿಸಿದೆ. ನಾ ದಾಹದಿಂದ ಬಂದಿರುವಾಗ ಜೀವ ಜಲ ನನಗೆ ಕೊಟ್ಟು ದಾಹವೆಲ್ಲ ತೀರಿಸಿದೆ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರುವಾ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರುವಾ, ಯೆಹೋವ ರಾಫಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲಿ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲಿ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಕಕ್ಷಣಾಗಿ ತಾನೆ ಸರ್ವಶಕ್ತ ದೇವನಾಗಿ ನನ್ನನ್ನೆಂದು ನಡೆಸುವೆನೇ. ನೀನೆ ತಾನೆ ಒಳ್ಳೆ ಸಾಯಕನಾಗಿ ನನ್ನನ್ನೆಂದು ಸಂತೈಸುವೆ. ಕಕ್ಷಣಾಗಿ ನೀನೆ ತಾನೆ ಸರ್ವಶಕ್ತ ದೇವನಾಗಿ ನನ್ನನ್ನೆಂದು ನಡೆಸುವೆನೇ. ನೀನೆ ತಾನೆ ಒಳ್ಳೆ ಸಾಯಕನಾಗ ನನ್ನನ್ನೆಂದು ಸಂತೈಸುವೆ.
ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೋವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೋವಾ, ಯೆಹೋವ ರಫಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲೇ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲೇ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಎಲೋಹಿಮ್ ನೀನೆ ತಾನೆ, ನಿತ್ಯ ಇರುವ ದೇವ ನೀನೆ, ಎಂದೆಂದಿಗೂ ಆಳುವೆ ನೀ. ಇಮ್ಮಾನುವೇಲ್ ನೀನೆ ತಾನೆ, ಭೂಮಿಗೆ ಬಂದ ದೇವ ನೀನ್, ಇಂದು ಎಂದು ಆಳುವೆ ನೀ. ಎಲೋಹಿಮ್ ನೀನೆ ತಾನೆ, ನಿತ್ಯ ಇರುವ ದೇವ ನೀನ್, ಎಂದೆಂದಿಗೂ ಆಳುವೆ ನೀ. ಇಮ್ಮಾನುವೇಲ್ ನೀನೆ ತಾನೆ, ಭೂಮಿಗೆ ಬಂದ ದೇವ ನೀನ್, ಇಂದು ಎಂದು ಆಳುವೆ ನೀ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೋವಾ, ಯೆಹೋವ ರಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೋವಾ, ಯೆಹೋವ ರಫಾ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲೇ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲೇ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಯೆಹೋವ ದೇವರಿಗೆ ಸಾವಿರ ನಾಮಗಳು, ಯಾವುದನ್ನು ನಾ ಹಾಡಲೇ? ಕರ್ತನು ಮಾಡಿದ ಉಪಕಾರ ನೆನಸಿ ಕೈ ತಟ್ಟಿ ನಾ ಹಾಡುವೆ. ಕರ್ತನ ಕೈ ತಟ್ಟಿ ನಾವು ಹಾಡುತ್ತೇವೆ ಸ್ವಾಮಿ. ನೀನು ಯೆಹೋವ ಶಾಲೋಮು, ಯೆಹೋವ ಶಮ್ಮ, ಯೆಹೋವ ರೂವ, ಯೆಹೋವ ರಾಪ ಸ್ವಾಮಿ. ಅಪ್ಪ ನೀನು ಸರ್ವಶಕ್ತನುಳ್ಳ ದೇವರಾಗಿದೆ ಕರ್ತನೆಪ್ಪ. ಯೇಸುವೆ ನಿನಗೆ ಸಾವಿರಾರು ನಾಮಗಳು, ನಿನಗೊಬ್ಬನಿಗೆ ದೇವ ಮಹಿಮೆ, ನಿನಗೊಬ್ಬನಿಗೆ ಆರಾಧನೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್ ಜೀಸಸ್ ಲಾರ್ಡ್ ಹಲ್ಲೆಲೂಯಾ. ದೇವ ನಿಮಗೆ ಮಹಿಮೆ ಸ್ವಾಮಿ ರಾಜ. ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ ರಾಜ. ಥ್ಯಾಂಕ್ ಯು ಗಾಡ್ ರಾಜ. ಹೋಲಿ ಸ್ಪಿರಿಟ್ ಜೀಸಸ್ ದೇವ, ನೀನು ಎಬ್ಬಿನೇಜರ ದೇವರು, ನೀನು ಎಲ್ರೋಹಿಯಾದ ದೇವರು, ನೀನು ಯೆಹೋವ ರಾಫನಾದ ದೇವರು ಸ್ವಾಮಿ. ಅಪ್ಪ ಪ್ರತಿದಿನವೂ ಸ್ವಾಮಿ ದೇವ ನಮಗೆ ದೇವ ಪೂರ್ಣ ಮನಸ್ಸಲ್ಲಿ ಪೂರ್ಣ ಶಕ್ತಿಯಲ್ಲಿ ನಿನ್ನ ಆರಾಧನೆ ಮಾಡಿಕೊಟ್ಟ ನಿನ್ನ ಬಲದಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ ರಾಜ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಥ್ಯಾಂಕ್ ಯು ಗಾಡ್ ರಾಜ. ಹೋ ರಬರಿ ಕರಬವ ಸಕಂದರ ಹಲ್ಲೆಲೂಯಾ. ಹೋ ಪ್ರೀತಿಸುವೆ ನಿನಗೆ ಆರಾಧನೆ ಸ್ವಾಮಿ ರಾಜ, ನಿನಗೆ ಆರಾಧನೆ. ಇನ್ನು ಹೆಚ್ಚಾಗಿ ಹಲ್ಲೆಲೂಯಾ ಆರಾಧನೆ, ಇನ್ನು ದಾಹದಿ ಪ್ರೀತಿಸುವೆ, ಇನ್ನು ಹೆಚ್ಚಾಗಿ ಆರಾಧಿಪೆ, ಇನ್ನು ದಾಹದಿ ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಹಲ್ಲೆಲೂಯಾ. ಆರಾಧನೆ 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 ಶಿವೆ, ಆರಾಧನೆ ಆರಾಧನೆ. ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ನವರು ಸಮದಲ್ಲಿ ಎಬಿನೇಜರೇ ಎಬಿನೇಜರೇ, ಇದುವರೆಗೂ ಸಹಾಯ
ಸಹಾಯ ನೀನೇ ಇದುವರೆಗೂ ಸಹಾಯ ನೀನೇ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ 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 ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ ನನ್ನ ಕಾಣುವೆ ಸ್ತೋತ್ರ ಅಯ್ಯ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ ಆರಾಧನೆ ಯೇಸುವೆ ಓ ಗ್ಲೋರಿ ಯೇಸುವೆ ನಿಮಗೆ ಆರಾಧನೆ ಸ್ವಾಮಿ ಅತಿ ಪ್ರೀತಿಸುವ ತಂದೆ ನಿಮಗೆ ಆರಾಧನೆ ಸ್ವಾಮಿ ಹಲ್ಲೆಲೂಯಾ ಆರಾಧನೆ 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 ಯೆಹೋವಾ ರಾಫಾ ಯೆಹೋವಾ ರಾಫಾ ಆರೋಗ್ಯ ಆರೋಗ್ಯ ನೀಡುವಂತ ದೇವರ ಆತನಾಗಿದ್ದಾನೆ ಯೆಹೋವಾ ರಾಫಾ ಯೆಹೋವಾ ರಾಫಾ ಆರೋಗ್ಯ ನೀಡಿರುವೆ ಆರೋಗ್ಯ ನೀಡಿರುವೆ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 Holy Spirit, Jesus Lord, Hallelujah. ನಿಮಗೆ ಆರಾಧಿಸುವೆ ಸ್ವಾಮಿ ನಿನ್ನನ್ನು ಘನಪಡಿಸುವೆ ಸ್ವಾಮಿ Holy Spirit, Jesus Lord. ಆರಾಧನೆ ಆರಾಧನೆ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಇದುವರೆಗೂ ಸಹಾಯ ನೀನೇ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಯೇಸುವಿಗೆ ಆರಾಧನೆ ಸ್ವಾಮಿ ಹಲ್ಲೆಲೂಯಾ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ ಆರಾಧನೆ ನಾವೆಲ್ಲರೂ ಸಮಯದಲ್ಲಿ ಆರಾಧಿಸುವ ಆತನನ್ನು ಆತನ ಮೊದಲೇ ಚಲಿಸುವಂತ ದೇವರಾಗಿದ್ದಾನೆ ಆತನಿಗೆ ಘನತೆಯನ್ನು ಕೊಡಿರಿ ಆತನ ಎಲ್ ರೋಹಿಯಾದ ದೇವರು
ಆತನು ಎಬಿನೇಜರಾದ ದೇವರು, ಆತನು ಯೆಹೋವ ರಾಫನುಳ್ಳ ದೇವರು, ಆತನೊಬ್ಬನೇ ಯೆಹೋವ ಶಾಲೋಮಾದ ದೇವರು, ಯೆಹೋವ ಶಮ್ಮನುಳ್ಳ ದೇವರು, ಎಲ್ಲ ಜಯದಲ್ಲಿ 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 ಮುನ್ನಡೆಸುವ ದೇವರು, ಅನೇಕ ಅದ್ಭುತಗಳು ಮಾಡುವ ದೇವರು. ಆತನಿಗೆ ಘನತೆ, ಆತನಿಗೆ ಮಹಿಮೆ, ಆತನಿಗೆ ಸ್ತೋತ್ರ, ಆತನಿಗೆ ಒಬ್ಬನಿಗೆ ಎಲ್ಲವನ್ನು ನಾವು ಒಪ್ಪಿಸಿಕೊಳ್ಳೋಣ. ಆತನಿಗೆ ಆರಾಧಿಸುವ, ಆತನಾರಾಧಿಸೋಣ. ಆತನಿಗೆ ಮಹಿಮೆ ಉಂಟಾಗಲಿ, ಯೇಸುವಿನಿಗೆ ಮಹಿಮೆ ಉಂಟಾಗಲಿ, ಯೇಸುವಿನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕರ್ತನಿಗೆ ಮಹಿಮೆ ಉಂಟಾಗಲಿ, ರಾಜನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ರಾಜ. ಹೋಲಿ ಸ್ಪಿರಿಟ್ ಜೀಸಸ್. ಕರ್ತನ ಯೇಸುವಿನಂದಾರ್ತಿ, ನನ್ನ ಪ್ರಾಣ ಇರುವವರೆಗೂ, ನನ್ನ ಉಸಿರು ಇರುವವರೆಗೂ ನಿನ್ನ ನಾನು ಸೇವೆ ಮಾಡ್ತೇವೆ ಕರ್ತನೆಪ್ಪ. ನಾನು ನಿನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ, ಅತಿ ಹೆಚ್ಚಾಗಿ ಸ್ವಾಮಿ ನನ್ನ ಪ್ರೀತಿಸಿಕೊಂಡು ನಿನ್ನ ವಾಕ್ಯ ಅನುಸಾರವಾಗಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುತ್ತೇವೆ ಕರ್ತನೆಪ್ಪ. ರಾಜ, ನಾವು ಕೊನೆಯದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ ದೇವ. ನನ್ನ ಪ್ರಾಣ ಇರುವವರೆಗೂ, ನನ್ನ ಉಸಿರು ಇರುವ ತನಕೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನ ಸೇವೆ ಮಾಡುತ್ತೇನೆ ಎಂಬುದು ನಾವು ಈ ಸಮಯದಲ್ಲಿ ಆತನನ್ನು ಆರಾಧನೆ ಮಾಡೋಣ. ಆತನು ಒಳ್ಳೆಯ ದೇವರಾಗಿದ್ದಾನೆ. ಯೇಸುವೇ, ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುವೆನು. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ಒಳ್ಳೆಯ ದೇವರು ನೀನೇ, ನನ್ನ ಪ್ರೀತಿಸಿದ ಯೇಸುವೇ. ನನಗಾಗಿ ನಿನ್ನ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪವೆಲ್ಲ ಪರಿಹರಿಸಿ
ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ನನ್ನ ಪ್ರಾಣ ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಯೇಸುವೇ, ನನ್ನ ಪ್ರಾಣ ಇರುವವರೆಗೆ ನಾವು ಆತನ ನಮ್ಮನ್ನ ಪ್ರೀತಿ ಮಾಡಬೇಕು. ಆತನ ಕಲ್ವಾರಿ ಶಿಲುಬೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನ ಸೇವೆ ಮಾಡಲಿಕ್ಕೋಸ್ಕರ ನಮ್ಮನ್ನು ಒಪ್ಪಿಸಿಕೊಂಡು ಈ ಸಮಯದಲ್ಲಿ ಈ ಉಸಿರು ಕೊಟ್ಟದ ದೇವರು, ಈ ಪ್ರಾಣ ಕೊಟ್ಟದ ದೇವರು, ಈ ಜೀವನವನ್ನು ಒಂದು ಅರ್ಥಗರ್ಭವಾಗಿ ನಮ್ಮ ನಡೆಸಿದ ದೇವರು ಆತನಾಗಿದ್ದಾನೆ. ಆತನಿಗೋಸ್ಕರ ಆತನ ಒಳ್ಳೆಯ ದೇವರು. ಆತನು ಕೆಟ್ಟದ್ದು ಮಾಡುವುದೇ ಇಲ್ಲ, ಆತನ ಹಾಳು ಮಾಡುವುದೇ ಇಲ್ಲ. ಆತನು ಒಳ್ಳೆದನ್ನು ಬಯಸುವಂತ ದೇವರಾಗಿದ್ದಾನೆ. ಓ ಯೇಸುವೇ, ನಿನಗೆ ಆರಾಧಿಸ್ತೇವೆ ಸ್ವಾಮಿ, ನಿನಗೆ ಆರಾಧಿಸ್ತೇವೆ ಕರ್ತನ ಪರಶ. ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಒಂದು ಕುಟುಂಬಗಳ ಪ್ರೀತಿಯಲ್ಲಿ ಕಟ್ಟಲ್ಪಡಲಿ, ನಿನ್ನ ಪ್ರೀತಿಯಲ್ಲಿ ಕಟ್ಟಲ್ಪಡಲಿ. ಯಾವ ಕುಟುಂಬ ಒಡೆಯಲ್ಪಟ್ಟಿದೆಯೋ, ಯಾವ ಸೈತಾನ ಯಾವ ಕುಟುಂಬಗಳಿಗೆ ಒಡೆಯಲ್ಪಟ್ಟಿದೆಯೋ, ಆ ಕುಟುಂಬವು ಯೇಸುವಿನ ಪ್ರೀತಿಯಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ನಿನ್ನ ಪ್ರೀತಿಯಿಂದ ಎಲ್ಲವೂ ಒಂದಾಗಲಿ ಸ್ವಾಮಿ. ಯೇಸುವೇ, ನಿನ್ನ ಪ್ರೀತಿಗೆ ಯಾವುದೇ ದ್ವೇಷ ಇಲ್ಲ, ನಿನ್ನ ಪ್ರೀತಿಯಲ್ಲಿ ಯಾವುದೇ ಸ್ವಾರ್ಥತೆ ಇಲ್ಲ ಸ್ವಾಮಿ. ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ ಸಿದ್ಧ ದೇವರೇ, ನಿನಗೆ ಮಹಿಮೆ ಸ್ವಾಮಿ. ನಿನಗೊಬ್ಬನಿಗೆ ಮಹಿಮೆ ಸಲ್ಲಿಸ್ತೇವೆ ಕರ್ತನಪ್ಪ. ನೀ ನಮ್ಮ ಒದ್ರಿದ್ದಕ್ಕಾಗಿ ಸ್ತೋತ್ರ. ನಿನಗೆ ಘನಮಾನ ಮಹಿಮೆ ನಿನಗೊಬ್ಬನ ಸಲ್ಲಿಸ್ತೇನೆ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ, ಆಮೆನ್. ಜೀಸಸ್ ಲಾರ್ಡ್. ಪ್ರೇಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವು ನಿನ್ನ ಪವಿತ್ರಾತ್ಮನ ಅಭಿಷೇಕಿಸು. ಪವಿತ್ರನ ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡುವ ಪವಿತ್ರಾತ್ಮನೆ, ಈ ವಾಕ್ಯನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೋಷಕ್ಕೆ ಉಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಗಲಾತ್ಯನ್ಸ್ ಚಾಪ್ಟರ್ 5:24. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ವಾಪಸ್ ಹೇಳ್ತಾನೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಾಭಿಲಾಷೆ, ಸ್ವೇಚ್ಛ ಅಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಹಾಗಾದರೆ ಯಾವ ರೀತಿಯಲ್ಲಿ ಪ್ರಿಯರೇ ನೀವು ಪ್ರತಿದಿನ ನಿಮ್ಮ ಶರೀರಾದ ಸ್ವಭಾವವನ್ನು ಹೇಗೆ ಶಿಲುಬೆಗೆ ಹಾಕಬಹುದು, ಯಾವ ರೀತಿ ಎಂಬುದಾಗಿ ನಾವು ಕೆಲವು ಸಂಘ ನೋಡೋಪ್ರೆ. ಮೊದಲನೇ ಸಂಘ ನಾವು ನೋಡ್ತೇವೆ, ನಾವು ದಿನಾಲು ಪಾಪಕ್ಕೆ ಸತ್ತವರು ಎಂದು ಎನಿಸಿಕೊಳ್ಳುವರು ಆಗಬೇಕು. ರೋಮಾಪುರದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 11ರಿಂದ 16ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 6:11-16 ತನಕ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು
ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗೆ ಜೀವಿಸುವುದೆಂದು ಎನಿಸಿಕೊಳ್ಳಿರಿ. ಅಪೊಸ್ತಲನು ಹೇಳ್ತಾನೆ, ಯಾರು ಯೇಸು ನಂಬಿಕೆಟ್ಟುಕೊಂಡು ನೀರಿನಲ್ಲಿ ಮುಳುಗಿ ಕೊಂಡಿದ್ದೀರೋ ನೀವು ಪ್ರತಿದಿನ ಎನಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ಐಕ್ಯದಿಂದ ಅದು ನೀರಿನ ದೇವಸ್ಥಾನ ತೆಗೆದುಕೊಂಡು ನಿಮಿತ್ತವಾಗಿ ನಿಮ್ಮ ಪಾಪದ ಪಾಲಿಗೆ ಸತ್ತಿದ್ದೀರಿ ಮತ್ತು ದೇವರಿಗೋಸ್ಕರ ಜೀವಿಸ್ತೀರಿ ಎಂಬುದಾಗಿ ದಿನಾಲು ನಿಮ್ಮ ಮನಸ್ಸನ್ನು ಎನಿಸಿಕೊಳ್ಳುವರಾಗಬೇಕು. ಪ್ರೇರೆ ಅನಂತರ ನೋಡ್ತೇವೆ 12ನೇ ವಾಕ್ಯದಲ್ಲಿ, ಈಗಿರುವುದರಿಂದ ಸಾಹಿತ್ಯಿಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಪ್ರೇರೆ ನಿಮ್ಮ ಶರೀರದ ಮೇಲೆ ಯಾವ ಪಾಪನ ಆಳುವುದಕ್ಕೆ ನೀವು ಬಿಟ್ಟು ಬಿಡಬಾರದು. ಪ್ರೇರೆ ಆ ದುರಾಸೆಗಳಿಗೆ ಒಳಪಡಬಾರದು. 13ನೇ ವಾಕ್ಯ ಹೀಗೆ ಹೇಳ್ತದೆ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಿಗೆ ಒಪ್ಪಿಸುವವರಾಗಿದ್ದು ದುಷ್ಟತೆ ನಿಲ್ಲಿಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಂದ ಜೀವಿತನಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕೃತ್ಯಗಳು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ಪ್ರತಿದಿನ ಪ್ರೇರೆ ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಣೆ ಮಾಡಿಕೊಂಡರೆ ಮಾತ್ರವೇ ನಿಮಗೆ ನಿಮ್ಮ ಶರೀರಾಧೀನ ಸ್ವಭಾವವನ್ನು ಶಿಲುಬೆಗೆ ಹಾಕಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರೇರೆ ನಿಮ್ಮ ಶರೀರಾಧೀನ ನಿಮ್ಮ ಶರೀರದ ಅಂಗಾಂಗಗಳನ್ನು ನೀವು ಪ್ರತಿ ಗಳಿಗೆ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಾಗಿ ನೀವು ಸಮರ್ಪಣೆ ಮಾಡಿ ಕೊಡದಿದ್ದರೆ ನಿಮಗೆ ಸರಿಯಾದ ಸ್ವಭಾವವನ್ನು ಕ್ರೂಜಿಯ ಮೇಲೆ ಹಾಕಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಪ್ರಿಯ ಅಪೊಸ್ತಲನು ಹೇಳ್ತಾನೆ, ಕ್ರಿಸ್ತ ಯೇಸುವಿನವರು ನಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಅಂತ ಶಿಲುಬೆಗೆ ಹಾಕಿದರು. ಹಾಗಾದರೆ ಏನು ಮಾಡಿ ದಿನಾಲೂ ನೀವು ತಿಳಿದುಕೊಳ್ಳಬೇಕು, ಯೇಸು ಕ್ರಿಸ್ತನ ಐಕ್ಯದಿಂದ ನೀರಿನಲ್ಲಿ ತಂದುಕೊಂಡ ನಿಮಿತ್ತವಾಗಿ ನೀವು ಪಾಪದ ಪಾಲಿಗೆ ಸತ್ತವರು ಮತ್ತು ದೇವರಿಗೆ ಜೀವಿಸುವುದರಿಂದ ಎನಿಸಿಕೊಳ್ಳಬೇಕು. ಅನಂತರ ನೀವು ದಿನಾಲು ಮೆಸದ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡೋ ಸಾಧನೆ ಸಮರ್ಪಣೆ ಮಾಡಬೇಕು. ಮತ್ತು ನಾವು ನೋಡ್ತೇವೆ 14 ವಾಕ್ಯದಲ್ಲಿ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದರಷ್ಟೇ. ಹಾಗಾದ್ರೇನು, ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಕೃಪಾಧೀನರಾಗಿದ್ದೇವೆ ಎಂದು ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೇವೆ ಎಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ. ಪಾಪಕ್ಕೆ ದಾಸರಾದರೆ ಮರಣಯ ಫಲ, ನಂಬಿಕೆ ವಿಧೇಯತೆಗೆ ದಾಸರಾದರೆ ನೀತಿಯ ಫಲ. ಹಾಗಾದರೆ 3 ಸಂಗತಿಗಳು ಮಾಡಬೇಕು. ಒಂದು ಆಗಿದೆ, ಕ್ರಿಸ್ತನ ಐಕ್ಯದಿಂದ ಪಾಪದ ಮೇಲೆ ಸತ್ತವರು ದೇವರು ಜೀವಿಸಿ ನೆನೆಸಿಕೊಳ್ಳಬೇಕು. 2ನೇ ಸಂಗತಿ ಮಾಡಬೇಕು, ದಿನಾಲು ನಿಮ್ಮ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಣೆ ಮಾಡಬೇಕು. 3ನೇದಾಗಿ ನಂಬಿಕೆ ಎಂಬ ವಿಧೇಯತೆಗೆ ದಾಸರ. ಈ 3 ಸಂಗತಿಗಳನ್ನು ಮಾಡುವುದಾದರೆ ನಿಮ್ಮ ಶರೀರಾಧೀನ ಸ್ವಭಾವವನ್ನು ಕ್ರೂಜೆಯ ಮೇಲೆ ಹಾಕಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ಈ 3 ಸಂಗತಿಗಳನ್ನು ಮಾಡದಿದ್ದರೆ ಶರೀರಾಧೀನ ಸ್ವಭಾವವು ಕ್ರೂಜೆಯಲ್ಲಿ ಹಾಕದೆ ನೀವು ಅದಕ್ಕೆ ಅಧೀನರಾಗಿ ನಡೆಯುತ್ತೀರಿ. ಅದಕ್ಕೆ ಹಾಗೆ ಆಗಬಾರದು. ಕ್ರಿಸ್ತ ಯೇಸುವಿನವರು ಶರೀರ ಭಾವವನ್ನು ಸುಲಭ ಹಾಕಿದ್ರು, ಆಗಬೇಕು ಅಂತ ಅಪೊಸ್ತಲನು ಹೇಳ್ತಾನೆ. ಈಗ 2ನೇ ಸಂಗತಿ ನೋಡ್ತೇವೆ, ದಿನಾಲು ನಮ್ಮ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡಬೇಕು. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಅಪೊಸ್ತಲನು ನೀವು ಒಂದು ವೇಳೆ ನಿಮ್ಮ ಶರೀರದ ಅಂಗಾಂಗಗಳನ್ನು ಆ ಕ್ರೂಜೆಗೆ ಹಾಕದೇ ಇರುವುದರೆ ನೀವು ನಿಮ್ಮ ಆತ್ಮದಲ್ಲಿ ಸಾಯುತ್ತೀರಿ. ಅದೇ ಆತ್ಮದಲ್ಲಿ ಸಾಯಬಾರದು. ಏನು ಮಾಡಬೇಕು? ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸ ನಾಶ ಮಾಡುವುದರ ಜೀವಿಸುವಿರಿ. ಹಾಗಾದರೆ ನಿಮಗೆ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಜೀವಂತವಾಗಿರಬೇಕಾ? ಆತ್ಮದಲ್ಲಿ ಜೀವಬೇಕಾದರೆ ನೀವು ದಿನಾಲು ಪ್ರಾರ್ಥನೆ ಮಾಡಿ ಪವಿತ್ರಾತ್ಮನ ಶಕ್ತಿ ಹೊಂದಿಕೊಳ್ಳಬೇಕಾದ್ರೆ ದಿನಾಲು ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಿ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಅಷ್ಟು ದೇವರ ಆತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುತ್ತೆ. ಆ ಶಕ್ತಿಯಿಂದ ನೀವು ನಿಮ್ಮ ದೇಹದ ದುರಾಭ್ಯಾಸಗಳನ್ನು ವಾಕ್ಯದ ಮುಖಾಂತರ ನಾಶ ಮಾಡುವುದರ ಮಾತ್ರವೇ ನಿಮ್ಮ ಆತ್ಮದಲ್ಲಿ ಜೀವ ತುಂಬಿ ತುಳುಕ್ತದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡೋದಿಲ್ಲೋ ಆಗ ನೀವು ಪವಿತ್ರ ಶಕ್ತಿ ತುಂಬಿಕೊಳ್ಳುವುದಿಲ್ಲ, ಆಗ ಶರೀರದ ಸ್ವಭಾವ ನಿಮ್ಮ ಮೇಲೆ ದೊರೆತನ ಮಾಡ್ತದೆ. ಅದನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ತೆಗೆದುಕೊಂಡು ದೇವರ ವಾಕ್ಯದ ನಾಶ ಮಾಡಿದರೆ ನಿಮ್ಮ ಆತ್ಮದಲ್ಲಿ ಜೀವವು ತುಂಬಲ್ಪಡುತ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಇನ್ನೊಂದು ಸಂಗತಿ ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11ರಿಂದ 14 ವಾಕ್ಯ, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ
ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರುಳು ಬಾಲ್ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದುವತನ, ಕುಡುಕಿತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಲಿಲ್ಲ. ಅಪೊಸ್ತಲರು ಈಗಿನ ಕಾಲವು ಆತ್ಮಿಕ ನಿದ್ದೆಯಿಂದ ನೋಡಿ, ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರವಾಗುಂಟು ಪ್ರೇ. ಎಲ್ಲ ನಾವು ನೋಡುವಾಗ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಈ ಲೋಕವು ಸಿದ್ಧವಾಗ್ತಾ ಉಂಟು ಪ್ರೇ. ಆದರೆ ಅಪೊಸ್ತಲರು ಇನ್ನೂ ಆತ್ಮಿಕವಾಗಿ ನಿದ್ದೆ ಮಾಡೋ ಕಾಲವಲ್ಲ ಎಂಬ ತಿಳಿದು ನೀವು ಆತ್ಮ ಎಚ್ಚರವಾಗಬೇಕು. ಹಾಗಾದ್ರೆ ಏನು ಮಾಡಬೇಕು ಪ್ರೇ? ನೀವು ದಿನಾಲೂ ಆತ್ಮ ಎಚ್ಚರವಾಗಬೇಕಾದ್ರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಕತ್ತಲೆಯ ಕೃತ್ಯಗಳನ್ನು ನೀವು ಪ್ರೇರೆ ಅದನ್ನು ಬಿಟ್ಟು ಬಿಡಬೇಕು ಮತ್ತು ಬೆಳಕಿಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳಬೇಕು. ಅದರ್ಥ ನೀವು ದೇಹದ ಆಶೆಗಳನ್ನು ಪೂರೈಸಿ ಚಿಂತಿಸದೆ ಕರ್ತನ ಧರಿಸಿಕೊಳ್ಳಬೇಕು ಪ್ರೇ. ಈ ಕರ್ತನ ಧರಿಸಿಕೊಳ್ಳುವುದು ಅರ್ಥವಾಗಿದೆ ಪ್ರೇ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯಬೇಕು ಪ್ರೇ. ಒಂದು ವೇಳೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆದಿದ್ದರೆ ನಿಮ್ಮ ಸರಿಯಾದ ಸ್ವಭಾವವು ನಿಮ್ಮ ಮೇಲೆ ದೊರೆತನ ಮಾಡ್ತದೆ. ಅದಕ್ಕೆ ಪ್ರೇರೆ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ನಿಮ್ಮ ಆತ್ಮದಲ್ಲಿ ಜೀವ ಒರೆಯಬೇಕು, ಆತ್ಮದಲ್ಲಿ ಜೀವಿಸಬೇಕು ಪ್ರೇ. ಯೇಸು ರೂಪದ ಪಾಲುರಾಗಬೇಕು, ಆತ್ಮದಲ್ಲಿ ಪ್ರೇ ಎಣ್ಣೆ ಇರಬೇಕು. ನಾವು ಯೇಸು ಕ್ರಿಸ್ತನು ಮತ್ತಾಯನ ಬರೆಸುವ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಿಂದ 13ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, 5 ಮಂದಿ ಕನ್ಯಕೆ ಇದ್ದರು, ಅದು 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿಲ್ಲದವರು. ಬುದ್ಧಿವಂತೆಯರ ಕನ್ಯಕೆಯರು ತಮ್ಮ ದೀಪದಲ್ಲಿ ತಮ್ಮ ಎಣ್ಣೆಯನ್ನು ತೆಗೆದುಕೊಂಡರು. ಬುದ್ಧಿ ಇಲ್ಲದವರು ದೀಪದ ಎಣ್ಣೆ ತಗೊಳ್ಳಲ್ಲ. ಆದರೆ ಆ ಶಬ್ದ ಆಗುವಾಗ, ಆ ಮದಲಿಂಗನ ಶಬ್ದ ಕೇಳಿದ ಕೂಡಲೇ ದೀಪದ ಎಣ್ಣಿದ್ದವರು ತಮ್ಮ ದೀಪ ಸರಿಪಡಿಸಿಕೊಂಡು ಮೊದಲಿನೊಟ್ಟಿಗೆ ಹೋದರು. ಅದು ಎಣ್ಣಿಲ್ಲದವರು ಕೈ ಬೀಳಪಟ್ಟರು. ಹಾಗಾದರೆ ಪ್ರೇರೆ, ಇವತ್ತು ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರವಾಗಿ ಉಂಟು. ಯೇಸು ಕ್ರಿಸ್ತನ ರೂಪದ ಪಾಲುರಾಗಬೇಕಾದರೆ ಪ್ರತಿನಿತ್ಯನೂ ಆತ್ಮದಲ್ಲಿ ಜೀವಿಸೋದಾದರೆ ಮಾತ್ರ ನಿಮ್ಮ ಆತ್ಮದಲ್ಲಿ ಎಣ್ಣೆ ಇರ್ತದೆ. ನಿಮ್ಮ ಆತ್ಮದಲ್ಲಿ ಜೀವಿಸಿದರೆ ನಿಮ್ಮ ಆತ್ಮ ಸತ್ತು ಹೋಗ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ದಿನಾಲು ಪ್ರೇರೆ ನೀವು ನಿಮ್ಮ ಸರಿಯಾದ ಸ್ವಭಾವಗಳನ್ನು ಕ್ರೂಜ್ ಹಾಕಬೇಕು. ದೇಹದ ಆಶೆಗಳನ್ನು ಪೂರೈಸಿ ಚಿಂತಿದೆ ಕರ್ತನ ಯೇಸು ಕ್ರಿಸ್ತ ಧರಿಸಿಕೊಳ್ಳುವ, ಆವಾಗ ಮಾತ್ರ ನಿಮ್ಮ ಆತ್ಮ ಜೀವಂತ ಇರ್ತೀರಿ. ಆಗ ನಿಮ್ಮ ಆತ್ಮಲ್ಲಿ ಎಣ್ಣೆ ಇರುತ್ತೆ. ಅಂಥವ್ರು ಮಾತ್ರ ಯೇಸು ಕ್ರಿಸ್ತನ ರೂಪದ ಪಾಲುರಾಗ್ತೀರಿ. ಹಾಗಾದರೆ ಪ್ರೇ, ಈ ದಿನ ಇನ್ನು ಆತ್ಮಿಕವಾಗಿ ನಿದ್ದೆ ಮಾಡೋ ಸಮಯವಲ್ಲ ಎಂದು ತಿಳಿದುಕೊಂಡು ಪ್ರೇರೆ ಎಚ್ಚರವಾಗಬೇಕು. ಕರ್ತನೆಗೆ ಅನುಗುಣವಾದ ಕರ್ತಗಳನ್ನು ಬಿಟ್ಟು ಬಿಡಬೇಕು, ಬೆಳಗ್ಗೆ ಅನುಗುಣವಾದ ಅದನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಮತ್ತು ನೀವು ದೇಹದ ಆಶೆಯನ್ನು ಪೂರೈಸಿ ಚಿಂತಿದೆ ಕರ್ತನ ಯೇಸು ಧರಿಸಿಕೊಳ್ಳಬೇಕು. ಆವಾಗ ಮಾತ್ರ ನಿಮಗೆ ಸಾಧ್ಯವಾಗ್ತದೆ ನಿಮ್ಮ ಸರಿಯಾದ ಸ್ವಭಾವವನ್ನು ಕ್ರೂಜಿಗೆ ಹಾಕಲಿಕ್ಕೆ. ಇಲ್ಲದಿದ್ದರೆ ಸಾಧ್ಯವಿಲ್ಲ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ. ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪ್ಪ ಅತಿ ಸ್ಪಷ್ಟ ಹೇಳ್ತೇನೆ ಪ್ರೇರೆ, ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ತಗೊಂಡು ಈ ಸರಿಯಾದ ಸ್ವಪ್ನ ನಡೆಯುವುದಾದರೆ ಅಪೊಸ್ತಲರು ಇಂಥವರು ಪರಲೋಕ ರಾಜ್ಯದಲ್ಲಿ ಪಾಲುಗಾರ ಆಗುವುದಿಲ್ಲ. ಕರ್ತನ ರೂಪಾಂತರದಲ್ಲಿರೋ ಪಾಲುಗಾರ ಆಗುವುದಿಲ್ಲ ಎಂಬುದು ಅತಿ ಸ್ಪಷ್ಟ ಹೇಳ್ತೇನೆ. ಹಾಗಾದರೆ ಪ್ರೇರೆ, ನೀವು ಕರ್ತನ ಯೇಸು ಬರೋಣದಲ್ಲಿ 5 ಮಂದಿ ಬುದ್ಧಿವಂತಿ ಕನ್ಯಕೋಪದಲ್ಲಿ ನಿಮ್ಮ ಆತ್ಮಲೆ ಎನ್ನಿಟ್ಟುಕೊಂಡು ಆ ಮೊದಲಿನ ಒಟ್ಟಿಗೆ ನೀವು ಪರಲೋಕ ಹೋಗಬೇಕಾ, ರಪ್ಚ ಆಗಬೇಕಾ ಪ್ರೇರೆ, ನೀವು ಈ ಸರಿಯಾದ ಸ್ವಭಾವಗಳನ್ನು ಕ್ರೂಜಿಗೆ ಹಾಕಲೇಬೇಕು. ಆ ಕ್ರೂಜಿಗೆ ಹಾಕಬೇಕಾದರೆ ಪ್ರೇರೆ ನೀವು ಪವಿತ್ರಾತ್ಮ ಅನುಸರಿಸಿ ನಡೀಬೇಕು. 20-23 ಹಾಕುತ್ತೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ ಪ್ರೇರೆ. ಹಾಗಾದರೆ ನಿಮ್ಮ ಸರಿಯಾದ ಸ್ವಭಾವವನ್ನು
ಕ್ರೂಜ್ ಹಾಕಬೇಕಾದ್ರೆ ದಿನಾಲು ಪ್ರೇರೆ ನಾವು ಪ್ರಾರ್ಥನೆ ಮಾಡುವವರಾಗಬೇಕು, ದೇವರ ವಾಕ್ಯನ ಓದುವವರಾಗಬೇಕು. ದೇವರ ವಾಕ್ಯ ವಿಧೇಯರಾಗುವಾಗ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳುತ್ತೀರಿ. ಆಗ ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳುವಾಗ ನಿಮ್ಮ ಶರೀರದ ಸ್ವಭಾವವನ್ನು ಕ್ರೂಜ್ ಹಾಕ್ತೀರಿ. ಆಗ ಪವಿತ್ರ 9 ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಧರ್ಮ ಎಂಬ 9 ಫಲಗಳು ನಿಮಗೆ ಕಂಡು ಬರ್ತವೆ, ತೋರಿ ಬರ್ತವೆ. ಈ ಫಲಗಳು ನಿಮ್ಮಲ್ಲಿರುವಾಗ ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿ ಅಂತ ತೀರ್ಪು ಕೊಡುವುದಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಇರುವವರೆಗೆ ಅಪರಾಧ ಇಲ್ಲವಿಲ್ಲ. ಇಂಥವರು ಪ್ರೇರೆ ಆ ಪರಲೋಕಕ್ಕೆ ಪಾಲುಗಾರರಾಗುತ್ತಾರೆ, ರ್ಯಾಪ್ಚರ್ನಲ್ಲಿ ಪಾಲುಗಾರರಾಗುತ್ತೆ. ಆಗದೆ ಪ್ರೇರೆ ನಿಮ್ಮ ಶರೀರದ ಸಬನು ದಿನಾಲು ಕ್ರೂಜ್ ಹಾಕಬೇಕಾದ್ರೆ ಪ್ರೇರೆ ನಿಮಗೆ ಪ್ರಾರ್ಥನೆ ಅತಿ ಬೇಕು. ವೆರಿ ಇಂಪಾರ್ಟೆಂಟ್. ದಿನಾಲು ವ್ಯಕ್ತಿಗೆ ಪ್ರಾರ್ಥನೆ ಮಾಡಬೇಕು. ಪ್ರತಿ ಆದಿತ್ಯವಾರ ತಪ್ಪದೇ ಸಭೆಗೆ ಹೋಗುವರಬೇಕು. ದಿನಾಲು ದೇವರ ವಾಕ್ಯ ಓದುವವರಾಗಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು. ದಿನಾಲು ಪವಿತ್ರ ಸ್ವರಗೆ ಆಗ ಮಾತ್ರ ನಿಮಗೆ ಶರೀರದ ಸಭವನ್ನು ಕ್ರೂಜ್ ಆಗಲಿ ಸಾಧ್ಯವಾಗ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇವೆ ಪ್ರೇರೆ, ಹೇಗೆ ಶರೀರದ ಸಭವನ್ನು ಕ್ರೂಜ್ ಹಾಕುವುದೆಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ವಾಪಸ್ ಹೇಳ್ತಾನೆ ಪ್ರೇರೆ, ಯೇಸು ಕ್ರಿಸ್ತನ ಸತ್ಯದೇವದೆಂದರೇನು? ದಿನಾಲು ಪ್ರೇರೆ ನಿಮ್ಮ ಪೂರ್ವ ಸ್ವಭಾವವನ್ನು, ನಿಮ್ಮ ಶರೀರದ ಸ್ವಭಾವವನ್ನು ನೀವು ಆಗಿ ತೆಗೆದು ಬಿಡಬೇಕು ಪ್ರೇರೆ. ಅದು ಹೇಗೆಂದರೆ, ಅದಕ್ಕೆ ಪ್ರೇರೆ ನೀವು ಪ್ರಾರ್ಥನೆ ಮಾಡುವವರಾಗಬೇಕು, ಕರ್ತನ ಸಭೆಗೆ ಬರುವವರಾಗಬೇಕು. ಅಷ್ಟಲ್ಲಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೆ ಮಾತ್ರವೇ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕುತ್ತೀರಿ. ಮತ್ತು ವಿಧೇಯರಾಗುವಾಗ ನೂತನ ಸಮುದ್ರ, ಆ ನೂತನ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯ ನೀತಿಯುಳ್ಳದಾಗಿ ದೇವ ಭಯವುಳ್ಳ ನಿರ್ಮಿಸಲ್ಪಡದಾಗಿದೆ. ಇವತ್ತು ನೀವು ಆತ್ಮದಲ್ಲಿ ಜೀವಿಸಬೇಕಾ? ಪವಿತ್ರಾತ್ಮನ ನಡಿಬೇಕಾ ಪ್ರೇರೆ? ದೇವರ ವಾಕ್ಯ ಓದುವವರು, ಕೇಳುವವರು, ಧ್ಯಾನಿಸುವವರು ಮತ್ತು ಕೈಕೊಂಡು ನಡೆಯುವುದು ಅತಿ ಇಂಪಾರ್ಟೆಂಟ್. ಯಾಕಂದರೆ ಕೈಕೊಂಡು ನಡೆದರೆ ಮಾತ್ರವೇ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಲಿಕ್ಕೆ ಆಗ್ತದೆ. ಕೈಕೊಂಡು ನಡೆದರೆ ಮಾತ್ರವೇ ನೂತನ ಸ್ವಭಾವ ಆಗದೆ. ನೀವು ವಾಕ್ಯ ಓದಿದರೆ ಮಾತ್ರವೇ ನಿಮಗೆ ಸಾಧ್ಯವಾಗ್ತದೆ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ಗುರುತಿಸಲಿಕ್ಕೆ. ಮತ್ತು ನೀವಾಗಿ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು ದೇವರ ವಿದ್ಯೆ ಆಗೋ ಮುಖಾಂತರ. ಆವಾಗ ಮಾತ್ರ ನೂತನ ಸ್ವಭಾವ ಧರಿಸ್ತೀರಿ. ಆಗ ಮಾತ್ರ ನೀವು ನೂತನ ವ್ಯಕ್ತಿ ಆಗ್ತೀರಿ. ಆಗ ಪವಿತ್ರ ತೋರಿಪಡುತ್ತವೆ. ಆಗ ನೀವು ದಿನಾಲೂ ನೀವು ಅಲ್ಲ, ನಾನಲ್ಲ, ಕರ್ತನು ನನ್ನಲ್ಲಿ ಜೀವಿಸ್ತಾನೆ. ಯಾಕಂದರೆ ನೀವು ನಿಮ್ಮ ಎಲ್ಲ ಸ್ವಭಾವವನ್ನು ಕ್ರೂಜಲ್ಲಿ ಇರ್ತದೆ. ನಿಮ್ಮೊಳಗೆ ಜೀವಿಸುವುದು ನಿಮ್ಮ ಆತ್ಮ ಜೀವಿತ ಪವಿತ್ರಾತ್ಮನು ನಿಮ್ಮಲ್ಲಿ ಇರುತ್ತಾನೆ. ಆತನ ಫಲಗಳ ಮೇಲೆ ತೋರಿ ಬರುತ್ತವೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 5ರಿಂದ 10ನೇ ವಾಕ್ಯ ತನಕ. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಪುನಃ ಹೇಳ್ತಾನೆ, ನಿಮ್ಮಲ್ಲಿರುವ ಭೂ ಸಂಬಂಧ ಭಾವ ಹೇಗೆ ಸಾಯಿಸೋದು ಪ್ರೇರೆ? ಅದಕ್ಕೆ ದೇವರ ವಾಕ್ಯದಲ್ಲಿ ಜೀವ ಉಂಟು ಪ್ರೇರೆ. ಇವತ್ತು ದೇವರ ವಾಕ್ಯ ಯಾರು ಓದುತ್ತಾರೋ, ಧ್ಯಾನಿಸ್ತಾರೋ, ಈ ವಾಕ್ಯ ವಿಧೇಯರಾಗುವಾಗ ಮಾತ್ರ ನಮ್ಮಲ್ಲಿರುವ ಶರೀರದ ಸ್ವಭಾವಗಳನ್ನು ಸಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಸೆ, ವಿಗ್ರಹಾರಾಧನೆಗೆ ಸಮವಾಗುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಪ್ರೇರೆ. ದೇವರ ವಾಕ್ಯ ಓದಿ ನೀವಾಗಿ ಪ್ರೇರೆ ಈ ಸಭೆಯನ್ನು ವಿಸರ್ಜಿಸಿ ಬಿಡಬೇಕು. ಇದು ನೀವು ಮಾಡೋ ಕಾರ್ಯ ಅಪೊಸ್ತಲನು ಹೇಳ್ತಾನೆ ಪ್ರೇರೆ. ಇವುಗಳ ನಿಮಿತ್ತ ದೇವರ ಕೋಪ ಉಂಟು. ಒಂದು ವೇಳೆ ನಿಮ್ಮ ಸರಿಯಾದ ಸ್ವಭಾವವನ್ನು ತೆಗೆದು ಹಾಕದಿದ್ದರೆ ದೇವರ ಕೋಪ ನಿಮ್ಮಲ್ಲಿ ಬರ್ತದೆ. ಆ ದೇವರ ಕೋಪ ನಿಮ್ಮ ಮೇಲೆ ಬಂದಿದೆ ಇದು ಗೊತ್ತಾಗೋದು ಹೇಗೆ? ನಿಮಗೆ ಕಷ್ಟಗಳು, ದುಃಖಗಳು, ವೇದನೆಗಳು, ರೋಗಗಳು, ಬಡತನವು, ಸಾಲವು ನಿಮಗೆ ಬಿಟ್ಟು ಹೋಗದೆ ಯಾವಾಗಲೂ ಕಷ್ಟ, ದುಃಖ, ವೇದನೆ, ಸಂಕಟವು ಬರುತ್ತದೆ. ಕಾರಣ ಅದರ ಮೇಲೆ ಅಥವಾ ಕೋಪವು ಇರುತ್ತದೆ. ಯಾರ ಮೇಲೆ ಕೋಪ ಬರುತ್ತೆ? ಯಾರು ಈ ಪೂರ್ವ ಸ್ವಭಾವಗಳನ್ನು ನೀವು ಆಗಿ ತೆಗೆದು ಹಾಕಬೇಕು. ಕಾಲ ಪ್ರಾರ್ಥನೆ ಮಾಡಿದರೆ ಹೋಗುವುದಿಲ್ಲ. ಉಪವಾಸ ಮಾಡಿದವರು ಉಪವಾಸ ಮಾಡುವ ಮುಖಾಂತರ ಪವಿತ್ರ ಶಕ್ತಿ ಹೊಂದಿಕೊಳ್ಳುತ್ತೆ. ಆ ಶಕ್ತಿಯಿಂದ ಈ ಸಭೆ ನೀವೇ ಸಾಯಿಸಬೇಕು. ನೀವೇ ಹಾಗೆ ತೆಗೆದು ಬಿಟ್ಟರೆ ಮಾತ್ರವೇ ದೇವರ ದಯೆ, ದೇವರ ಕರುಣೆ,
ಆಶೀರ್ವಾದ ಬರೆದ ಇವತ್ತು ಅನೇಕರು ಪ್ರೇರೆ ಯಾಕೆ ನನಗೆ ಆಶೀರ್ವಾದ ಸಿಗಲಿಲ್ಲ? ಯೇಸು ಕ್ರಿಸ್ತನ ನಂಬಿದ್ದೇನೆ, ನೀತಿ ಮೂಲಕ ದೀಕ್ಷೆ ತೆಗೆದುಕೊಂಡಿದ್ದೇನೆ, ಪ್ರತಿ ಅದು ತಪ್ಪದೆ ಸಭೆ ಹೋಗಿದ್ದೇನೆ, ಯೇಸು ನಂಬಿ 10-20 ವರ್ಷ ಆಯಿತು, ಅದು ನನಗೆ ಆಶೀರ್ವಾದ ಆಗಲಿಲ್ಲ. ನನಗೆ ಉದ್ದರ ಕಾರಣ ಇಷ್ಟೇ ಪ್ರೇರೆ. ಎಷ್ಟೋ ತನಕ ನಿಮ್ಮ ಸರಿಯಾದ ಸ್ವಭಾವವನ್ನು ಪ್ರೇರೆ ಕ್ರೂಜಿಗೆ ಹಾಕುವುದಿಲ್ಲವೋ ಅಥವಾ ನಾಶ ಮಾಡೋದಿಲ್ಲವೋ ಅಷ್ಟು ತನಕ ಆಶೀರ್ವಾದ ಒಳಗೆ ಅಡ್ಡಿಯಾಗ್ತದೆ. ಅದಕ್ಕೋಸ್ಕರ ಇವತ್ತು ಅನೇಕರಿಗೆ ಇವತ್ತು ಬಿಡುಗಡೆ ಬೇಕಾ ಪವಿತ್ರ ಅಂತಾನೆ ಈ ದಿನವೇ ಪ್ರಿಯ ವಾಕ್ಯವನ್ನು ಸ್ವೀಕಾರ ಮಾಡಿರಿ. ಇವತ್ತಿಂದ ನಿರ್ಧಾರ ಮಾಡಿರಿ, ದೇವರ ವಾಕ್ಯ ಓದಬೇಕು, ಅಷ್ಟೇ ಅಲ್ಲ ಧ್ಯಾನ ಮಾಡಬೇಕು. ಮತ್ತು ನೀವಾಗಿ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಈ ಸ್ವಭಾವವನ್ನು ಗುರುತಿಸಿಕೊಂಡು ಅದು ವಾಕ್ಯದ ಮುಖಾಂತರ ನೀವು ಅದನ್ನು ತೆಗೆದು ಬಿಡಬೇಕು. ಆಗ ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತದೆ. ತೆಗೆದು ಹಾಕದಿದ್ದರೆ ವಾಪಸ್ ಬರ್ತದೆ. ಈ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. 7ನೇ ವಾಕ್ಯದಲ್ಲಿ ಪೂರ್ವದಲ್ಲಿ ನೀವು ಸಹ ಈ ದುರ್ಭವಗಳ ಅಧೀನದಲ್ಲಿದ್ದೀರಿ. ಪೂರ್ವದಲ್ಲಿ ನೀವು ಸಹ ಈ ದುರ್ಭವಗಳ ಅಧೀನದಲ್ಲಿದ್ದು ಈ ಕೆಲಸ ನಡೆಸ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ ಬಂದು ಹೊರಡುವ ದುರ್ಬಲ ಈಗಲೂ ವಿಸರ್ಜಿ ಬಿಡಿ. ಪುನಃ ಹೇಳ್ತೇನೆ, ಈಗ ಏನು ಮಾಡಿವಿ ನೀವು? ಕ್ರೋಧ, ಕೋಪ, ಮತ್ಸರ ವಿಸರ್ಜಿ ಬಿಡಬೇಕು. 9ನೇ ವಾಕ್ಯ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕತ್ತೆ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಹೋಲಿಕೆ ಮೇರೆಗೆ ದಿನೇ ದಿನ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಇವತ್ತು ನಿಮಗೆ ದೇವರ ದಯೆ ನಿಮಗೆ ಬೇಕಾ? ದೇವರ ಕರುಣೆ ನಿಮಗೆ ಬೇಕಾ? ದೇವರ ಆಶೀರ್ವಾದ ಬೇಕಾ? ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಬರಬೇಕಾ? ನಿಮ್ಮ ಆತ್ಮದಲ್ಲಿ ಜೀವ ತುಂಬಬೇಕಾ? ಆತ್ಮದಲ್ಲಿ ನೀವು ದೇವರ ಕೆಲಸಗಳನ್ನು ಮಾಡಬೇಕಾ? ಆತ್ಮಿಕ ಅಭಿವೃದ್ಧಿ ಆಗಬೇಕಾ? ಪ್ರೇರೆ ನಿಮ್ಮ ಶರೀರಾದ ಸ್ವಭಾವ ದಿನಾಲು ತಪ್ಪದೆ ದೇವರ ವಾಕ್ಯ ಬೆಳಿಗ್ಗೆ ರಾತ್ರಿ ವಾಕ್ಯ ಓದಬೇಕು. ಪ್ರೇರೆ ಓದು ಮಾತ್ರ ವಾಕ್ಯವನ್ನು ಅರ್ಥ ಆಗೋ ಹಾಗೆ ಓದಿರಿ, ಧ್ಯಾನ ಮಾಡಿರಿ. ಮತ್ತು ಅದರಲ್ಲಿ ನಿಮ್ಮ ಜೀವಿತವನ್ನು ಇನ್ನೊಬ್ಬರ ಜೀವಿತವನ್ನು ನೋಡಬೇಡಿರಿ, ಇನ್ನೊಬ್ಬರ ತಪ್ಪು ನೋಡಿ ನಿಮ್ಮ ಜೀವಿತವನ್ನು ನೋಡಿರಿ. ನಿಮ್ಮೆಲ್ಲ ಸ್ವಭಾವಗಳು ಗುರುತಿಸಿರಿ ಮತ್ತು ಆ ಸ್ವಭಾವವನ್ನು ದೇವರ ವಾಕ್ಯ ವಿಧೇಯರಾಗೋದ್ರ ಮುಖಾಂತರ, ಪಾಪ ಅರಿಕೆ ಮಾಡಿ ಸ್ವಭಾವವನ್ನು ಬಿಟ್ಟು ಬಿಡೋ ಮುಖಾಂತರ ಅದನ್ನು ನೀವು ಕ್ರೂಜಿಗೆ ಹಾಕಿಬೇಕು. ಆಗ ನೀವು ಆತ್ಮಲ್ಲಿ ಜೀವಿಸ್ತೀರಿ, ಆಗ ದೇವರ ವಾಕ್ಯ ವಿಧೇಯರಾಗಿರ್ತೀರಿ, ಆಗ ಆಶೀರ್ವಾದ ನಿಮ್ಮ ಮೇಲೆ ಬರ್ತದೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದೇ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಪ್ರಿಯರೇ, ಪ್ರವಾಸಿಗಳು ಪರದೇಶದವರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಲಿ ನಿಮ್ಮನ್ನು ಎಚ್ಚರಿಸ್ತೇನೆ. ಅತಿ ಸ್ಪಷ್ಟನೆ, ಪ್ರಿಯರೇ, ಪ್ರವಾಸಿಗಳು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆ ದೂರವಾಗಲಿ ಬಗ್ಗೆ ನಿಮ್ಮನಿಸುತ್ತೇನೆ. ಪ್ರಪಸ್ಪತನೆ ಇವತ್ತು ಶಾರೀರಿಕ ಅಭಿಲಾಷೆಗಳು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡ್ತೇವೆ. ಇವತ್ತು ಯಾವಾಗ ನೀವು ನಂಬಿಕೊಂಡು ಅದು ಅಂಗೀಕಾರ ಮಾಡಿ ನೀಲಿ ತೆಗೆದುಕೊಂಡಿದ್ರು ಅಂದಿನಿಂದ ನೀವೊಂದು ಆತ್ಮಿಕ ಯುದ್ಧದಲ್ಲಿ ನೀವು ಸೇರಿಕೊಂಡಿದ್ದೀರಿ. ಈ ಶರೀರದ ಸ್ವಭಾವಗಳು ಪ್ರತಿಗಳಿಗೆ ನಿಮ್ಮ ಆತ್ಮ ಮೇಲೆ ಯುದ್ಧ ಮಾಡ್ತದೆ. ಈ ಆತ್ಮ ಯುದ್ಧ ಮಾಡುವಾಗ ನೀವು ಜೀವನದ ಬೇಕಾದ ಏನು ಮಾಡಬೇಕು? ನೀವು ಈ ಸ್ವಭಾವಕ್ಕೆ, ಈ ಪಾಪಕ್ಕೆ ದೂರವಾಗಬೇಕು. ಆ ಪಾಪದ ವಾಕ್ಯದ ಮುಖಾಂತರ ಹಾಗೆ ಮಾಡಬೇಕು. ವಾಕ್ಯದ ಮೂಲಕ ಆ ಸ್ವಭಾವವನ್ನು ತೆಗೆದು ಹಾಕಬೇಕು. ಆವಾಗ ಮಾತ್ರ ಪ್ರೇರೆ ನಿಮ್ಮ ಆತ್ಮವು ಅಭಿವೃದ್ಧಿ ಆಗ್ತದೆ. ನಿಮ್ಮ ಆತ್ಮದಲ್ಲಿ ಪವಿತ್ರ ಅಭಿಷೇಕವು ಉಳಿಯುತ್ತದೆ. ನೀವು ಪವಿತ್ರ ಅನುಸಾರ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಆ ಪಾಪದ ಮೇಲೆ, ಸೈತನ ಮೇಲೆ, ಲೋಕದ ಮೇಲೆ ಶರೀರದ ಜಯ ಹೊಂದುತ್ತೀರಿ. ನಿಮ್ಮ ಆತ್ಮವು ಪವಿತ್ರ ಆತ್ಮವನ್ನು ತುಂಬಲ್ಪಡುತ್ತದೆ, ಅಭಿಷೇಕವು ನಿಮ್ಮಲ್ಲಿ ಇರುತ್ತದೆ. ಪ್ರೇರೆ ಅದಕ್ಕೋಸ್ಕರ ನೀವು ಈ ನಿಮ್ಮ ಶರೀರ ಭಾವಗಳನ್ನು ಈ ರೀತಿಯಲ್ಲಿ ನೀವು ಕುರಿತು ಹಾಕಲೇಬೇಕು. ಹಾಕಿದರೆ ಮಾತ್ರವೇ ಅಪಸ್ಪಾಲು ಅಂತಾನೆ ನೀವು ಆತ್ಮದಿಂದ ನಡೆಸಲ್ಪಡ್ತೀರಿ, ಆದ್ಮೇಲೆ ಜೀವ ಇರ್ತೀರಿ. ಮತ್ತು ಅಪಸ್ಪಾಲು ಹೇಳ್ತಾನೆ. 2ನೇ ಸಂಗತಿ ನಾವು 3ನೇ ಸಂಗತಿ ನೋಡ್ತೇವೆ. ದಿನಾಲು ನಿಮ್ಮ ಮನಸ್ಸನ್ನು ಪವಿತ್ರಾತ್ಮನಿಗೆ ಅಧೀನಪಡಿಸುವರು ಆಗಬೇಕು. ರೋಮಾಪುರದವರ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 6ರಿಂದ 8 ವಾಕ್ಯ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನಗಳ ಮೇಲೆ ಮನಸ್ಸಿಡುವುದು ಜೀವ ಮನಸ್ಸಾಂತಿಯು ಆಗಿದೆ. ಮಾತ್ರ ಶರೀರ ಭಾವದ ಮೇಲೆ ನೀವು ಮನಸ್ಸಿಡುವುದರೆ ನೀವು ಆತ್ಮಿಕವಾಗಿ ಸಾಯುತ್ತೀರಿ, ಆತ್ಮಿಕವಾದ ಮರಣ ಬರುತ್ತದೆ.
ಅದೇ ಪವಿತ್ರಾತ್ಮನ ಮೇಲೆ ಇಡುವುದಾದರೆ ನಿಮಗೆ ಜೀವವನ್ನು ಅದರ್ಥ ಪ್ರೇರೆ ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯರಾಗಿ ನಡೆಯುವಾಗ ಮಾತ್ರ ನಿಮ್ಮ ಮನಸ್ಸಿಗೆ ಸಮಾಧಾನವು ಮತ್ತು ಜೀವವು ನಿಮ್ಮ ಆತ್ಮ ಬರುತ್ತದೆ. ಆದರೆ ಮನಸ್ಸನ್ನು ಶರೀರದ ಮೇಲೆ ಇಡುವುದಾದರೆ ನಿಮ್ಮ ಆತ್ಮದಲ್ಲಿ ಸಾಯುಧ ಆತ್ಮದಲ್ಲಿ ಜೀವ ಇರುವುದಿಲ್ಲ. ಆಗಿದೆ ನಿಮ್ಮ ಕೈಲಿ ಉಂಟು ಪ್ರೇರೆ ನಿಮ್ಮ ಮನಸ್ಸನ್ನು ಪ್ರೇರೆ ಪ್ರತಿದಿನವೂ ಪ್ರಾರ್ಥನೆ ಮುಖಾಂತರ ದೇವ ಈ ನನ್ನ ಮನಸ್ಸನ್ನು ಪವಿತ್ರಾತ್ಮನೆ ನಿನ್ನ ಅಧೀನಕ್ಕೆ ನಾನು ಒಪ್ಪಿಸಿಕೊಡುತ್ತೇನೆ. ಪವಿತ್ರಾತ್ಮನೆ ನನ್ನ ಆಲೋಚನೆಗಳನ್ನು ನೀವು ಅದನ್ನೇ ಒಪ್ಪಿಸ್ಕೊಂಡು ಪ್ರಾರ್ಥನೆ ಪೂರ್ವಕ ದೇವರಿಗೆ ಒಪ್ಪಿಸ್ಕೊಟ್ಟಿರ್ತಾರೆ. ಆವಾಗ ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ. ನಿಮ್ಮ ಮನಸ್ಸನ್ನು ಪವಿತ್ರ ಆತ್ಮನಿಗೆ ಅಧೀನ ಕೊಡುವುದಾದರೆ ಮಾತ್ರವೇ ನಿಮ್ಮ ಮನಸ್ಸಲ್ಲಿ ಸಮಾಧಾನವೂ ಜೀವ ಇರ್ತದೆ. ಅದು ನಿಮ್ಮ ಮನಸ್ಸನ್ನು ಪವಿತ್ರ ಆತ್ಮನೆ ಅದನ್ನು ಕೊಡದಿದ್ದರೆ ನಿಮ್ಮ ಮನಸ್ಸು ಶರೀರ ಭಾವದ ಮೇಲೆ ಇರ್ತದೆ. ಆಗ ನಿಮ್ಮ ಮನಸ್ಸಲ್ಲಿ ಮರಣ ಅಂದರೆ ನಿಮ್ಮ ಮನಸ್ಸು ಜೀವ ಇರುವುದಿಲ್ಲ. ನಿಮ್ಮ ಮನಸ್ಸಿಂದ ಬರಡತನ, ಒಂದು ಜಿಗುಪ್ಸೆ, ನಿರಾಶೆ, ಚಿಂತೆ, ಅಪನಂಬಿಕೆ, ಭಯ ಇದರಲ್ಲಿ ತುಂಬಲ್ಪಡುತ್ತದೆ. ಪ್ರೇರೆ ಎಲ್ಲ ಮಕ್ಕಳು ನೋಡ್ತೇವೆ. ಯಾಕೆಂದರೆ ಶರೀರಭಾವದ ಮೇಲೆ ಮನುಷ್ಯರು ದೇವರಿಗೆ ಶತ್ರು. ನೀವು ಶರೀರದ ಮೇಲೆ ಮನುಷ್ಯರು ನೀವು ದೇವರಿಗೆ ಶತ್ರುವಾಗ್ತೀರಿ ಎಂಬುದೆಲ್ಲ ಅಪೊಸ್ತಲನು ಹೇಳ್ತಾನೆ. ಅಂಥ ಮನಸ್ಸು ದೇವರು ನಿಮಗೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದಿಲ್ಲ. ಆಗದೆ ನಿಮ್ಮ ಮನಸ್ಸು ಪವಿತ್ರ ಒಳಪಡದೆ ನಿಮ್ಮ ಮನಸ್ಸನ್ನು ನೀವು ಪ್ರಾರ್ಥನೆ ಮುಖಾಂತರವಾಗಿ ದೇವರ ಆತ್ಮ ಕೊಟ್ಟರೆ ಮಾತ್ರ ದೇವರ ಆತ್ಮವನ್ನು ನಿಮಗೆ ಸಹಾಯ ಮಾಡುತ್ತಾನೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಲಿಕ್ಕೆ. ನಿಮ್ಮ ಮನಸ್ಸನ್ನು ದೇವರು ಕೊಡದಿದ್ದರೆ ಅದು ನಿಮಗೆ ಸಾಧ್ಯವಾಗುವುದಿಲ್ಲ. ಅಂದರೆ ಯಾಕಂದರೆ ಶರೀರಭಾವು ಅದರ ಮೇಲೆ ಮನಸ್ಸಿಡುವುದು ದೇವರ ಶತ್ರುತ್ವವು. ಅಂಥ ದೇವರು ನಿಮಗೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗ ಶರೀರಭಾವದೇನು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ದೇವರಿಗೆ ನೀವು ಮೆಚ್ಚುವ ಮಕ್ಕಳಾಗಬೇಕು. ದೇವರಿಗೆ ಮೆಚ್ಚುಗೆ ಆಗಬೇಕಾದ್ರೆ ನೀವು ದೇವರ ಆತ್ಮನಿಗೆ ಅನುಸರಿಸಿ ನಡೆಯಬೇಕು. ಶರೀರಭಾವದಲ್ಲಿ ಮನಸ್ಸಿಡುವುದರೆ ಶರೀರಭಾವ ದೇವರಿಗೆ ಮೆಚ್ಚುಗೆ ಆಗದೆ. ಇವತ್ತು ಅನೇಕರು ನೀವು ಪ್ರಾರ್ಥನೆ ಮಾಡ್ತೀರಿ, ಯಾಕೆ ಉತ್ತರ ಬರೋದಿಲ್ಲ? ಉತ್ತರ ಬರಬೇಕಾದರೆ ನಿಮ್ಮ ಜೀವಿತವು, ನಿಮ್ಮ ನಡತೆಯು, ನಿಮ್ಮ ನಡೆನುಡಿಗಳು, ನಿಮ್ಮ ಆಲೋಚನೆಗಳು ದೇವರಿಗೆ ಮೆಚ್ಚುಗೆ ಆಗಬೇಕು. ಅದೇ ದಾವೀದನ ಕೀರ್ತನೆ 19ನೇ ಕೀರ್ತನೆ 14ನೇ ವಾಕ್ಯದಲ್ಲಿ ದಾವೀದನು ಈಗ ಹೇಳ್ತಾನೆ. ಕೀರ್ತನೆ 19ನೇ ಕೀರ್ತನೆಯಲ್ಲಿ 14ನೇ ವಾಕ್ಯದಲ್ಲಿ ದಾವೀದನು ಈ ರೀತಿ ಹೇಳ್ತಾನೆ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನೀವು ದೇವರು ಮೆಚ್ಚುಗೆ ಆಗಬೇಕಾದ್ರೆ ದಿನಾಲು ನಿಮ್ಮ ಮಾತುಗಳು ನಿಮ್ಮ ದೇವರ ಸಮರ್ಪಣೆ ಆಗ ಮಾತ್ರ ದೇವರ ಆತ್ಮನ ಮೆಚ್ಚುಗೆ ಆಗಲಿಕ್ಕೆ ಸಾಧ್ಯ. ಅದು ನಿಮ್ಮ ಮಾತುಗಳು, ನಿಮ್ಮ ಧ್ಯಾನ ನಿಮ್ಮ ಲೋಕವನ್ನೇ ಶರೀರ ಭಾವನೇ ನೀವು ಧ್ಯಾನಿಸೋದಾದರೆ ನಿಮಗೆ ಪವಿತ್ರಾತ್ಮ ಪ್ರಕಾರ ನಡೀಲಿಕ್ಕೆ ಆಗುವುದಿಲ್ಲ. ಆಗ ಶರೀರಾಧನ ಪ್ರಕಾರ ನಡೆಯುವುದರೆ ನೀವು ದೇವರು ಮೆಚ್ಚುವುದಿಲ್ಲ ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 18 ವಾಕ್ಯ. ನಾನು ಹೇಳುವುದೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆ ಎಷ್ಟು ಮಾತ್ರಕ್ಕೂ ನೆರವೇರಿಸಿ. ಅಪೊಸ್ತಲನು ಹೇಳ್ತಾನೆ, ನೀವು ದಿನಾಲು ಪವಿತ್ರಾತ್ಮನ ಅನುಸರಿಸಿ ನಡೆದುಕೊಳ್ಳುವರಾಗಬೇಕು. ಆಗ ಎಂದಿಗೂ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರ ನೆರವೇರಿಸಿ. ನಿಮ್ಮ ಚಾಯ್ಸ್. ನಿಮಗೆ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ನಿಮಗೆ ಒಳ್ಳೆಯದು ಕಟ್ಟಿದ ಯಾವುದು ನೀವಾಗಿ ದಿನಾಲು ನಿಮ್ಮ ಮನಸ್ಸನ್ನು ಪವಿತ್ರಾತ್ಮನಿಗೆ ಅಧೀನ ಮಾಡಬೇಕು. ಪವಿತ್ರಾತ್ಮ ನಿನ್ನ ಶಕ್ತಿ ಕೊಡೋದಕ್ಕೆ ಪ್ರಾರ್ಥನೆ ಮಾಡಬೇಕು. ಆಗ ದೇವರಾತ್ಮ ಶಕ್ತಿ ಕೊಡ್ತಾನೆ. ಮತ್ತು ಪವಿತ್ರಾತ್ಮ ಅನುಸರಿಸಿ ನಡೆದುಕೊಳ್ಳಕ್ಕೆ ದೇವರ ವಾಕ್ಯ ಓದಬೇಕು, ಆ ವಾಕ್ಯ ವಿಧೇಯರಾಗಬೇಕು. ಆಗ ನಿಮಗೆ ಪವಿತ್ರಾತ್ಮ ನಿಮಗೆ ತುಂಬ ಸುಲಭವಾಗಿದೆ, ಏನು ಕಷ್ಟವಾಗುತ್ತೆ. ಅದನ್ನು ಪ್ರಾರ್ಥನೆ ಮಾಡೋದಿಲ್ಲ, ದೇವರ ವಾಕ್ಯವನ್ನು ಓದುವುದಿಲ್ಲ, ದೇವರ ವಿದ್ಯೆ. ಆಗ ನಿಮಗೆ ಪವಿತ್ರ ಪ್ರಕಾರ ನಡಲಿಕ್ಕೆ ಆಗದೆ ನೀವು ಶರೀರಭಾವದ ಪ್ರಾರ್ಥನೆ ಅಪೊಸ್ತಲನು ಹೇಳ್ತಾನೆ 17ನೇ ವಾಕ್ಯದಲ್ಲಿ. ಯಾಕೆಂದರೆ ಶರೀರಭಾವವು ಅಭಿಲಾಷ ಆತ್ಮ ವಿರುದ್ಧವಾಗಿದೆ, ಆತ್ಮ ಅಭಿಲಾಷ ಶರೀರಭಾವ ವಿರುದ್ಧವಾಗಿದೆ. ನೀವು ಮಾಡಲಿಸುವುದನ್ನು ಮಾಡೋದು ಇವು ಒಂದಕ್ಕೊಂದು ಹೋರಾಡುತ್ತವೆ. ಯಾವಾಗ ನೀವು ಪ್ರಾರ್ಥನೆ ಮಾಡೋದಿಲ್ಲವೋ, ವಾಕ್ಯ ಓದಿಲ್ಲ, ವಾಕ್ಯ ವಿದ್ಯೆ, ಆಗ ಈ ಶರೀರ ಭಾವ ಮತ್ತು ಅದು ಹೋರಾಟ ಮಾಡಿದೆ. ಅದಕ್ಕೆ ನೀವು ಪ್ರಾರ್ಥನೆ ಮಾಡಿದರೆ ಆತ್ಮದಲ್ಲಿ ಬಲ ಇಲ್ಲ, ಆತ್ಮ ಬಲ ಏನಾಗ್ತದೆ. ಅದಕ್ಕೋಸ್ಕರ ನೀವು ಶರೀರ ಭಾವಕ್ಕೆ ಅನುಸಾರ ನಡೆಯುತ್ತೀರಿ. ಪ್ರಾರ್ಥನೆ ಮಾಡುತ್ತೀರೋ ದೇವರ, ಆಗ ನಿಮ್ಮ ಆತ್ಮ ಬಲಗೊಳ್ಳುತ್ತೆ. ನಿಮ್ಮ ಆತ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಕಂಟ್ರೋಲ್ ತೆಗೆದುಕೊಂಡು ನಿಮ್ಮ ಮನಸ್ಸು ನಿಮ್ಮ ಆತ್ಮಕ್ಕೆ ಸ್ವಾಧೀನ ಆಗ್ತದೆ ಮತ್ತು ಪವಿತ್ರ ಮನಸ್ಸನ್ನು ನಡಲಿಕ್ಕೆ ಸಾಧ್ಯ. ಅದಕ್ಕೆ ಪವಿತ್ರ ಮನಸ್ಸನ್ನು ನಡೆಸಬೇಕಾದ್ರೆ ಒಂದೇ ಸೀಕ್ರೆಟ್, ಪ್ರಾರ್ಥನೆ ಮಾಡಬೇಕು ಮತ್ತು ಆದಷ್ಟು ದೇವರ ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು ಮತ್ತು ವಿಧೇಯರಾಗಲಿಕ್ಕೆ ದೇವರಿಗೆ ಒಪ್ಪಿಸಿಕೊಳ್ಳಬೇಕು. ಆವಾಗ ನಿಮ್ಮ ಆತ್ಮ ಬಲಗೊಳ್ಳುತ್ತದೆ ಮತ್ತು ನಿಮ್ಮ ಆತ್ಮ ನಿಮ್ಮ ಮನಸ್ಸಿನ ಮೇಲೆ ಸಂಪೂರ್ಣ ಕಂಟ್ರೋಲ್ ತೆಗೆದುಕೊಳ್ತದೆ. ಆಗ ನಿಮ್ಮ ಮನಸ್ಸು ನಿಮ್ಮ ಆತ್ಮನಿಗೆ ಅಧೀನವಾಗ್ತದೆ. ಒಂದಿನ ಪ್ರಾರ್ಥನೆ ಮಾಡೋದಿಲ್ಲವಾದರೆ, ವಾಕ್ಯ ಓದಿದರೆ ನಿಮ್ಮ ಮನಸ್ಸು ಬಲಗೊಳ್ಳುತ್ತದೆ. ಆತ್ಮ ಬಲ ಏನು ಆದ ನಿಮಗೆ ಮನಸ್ಸು ನಿಮ್ಮಲ್ಲಿ ದೊರೆತದೆ. ಅದಕ್ಕೆ ನಿಮ್ಮ ಹೋರಾಟ ಆಗ್ತಾ ಉಂಟು. 18ನೇ ವಾಕ್ಯ ಇರ್ತದೆ,
ಅದು ನೀವು ಆತ್ಮ ನಡೆಸಿಕೊಳ್ಳುವುದರೆ ನಿಯಮ ನಿಷ್ಠೆಗೆ ಅದು ನೀವು ಒಂದು ವೇಳೆ ಪವಿತ್ರ ನಡೆಸಿಕೊಳ್ಳುವುದು ಯಾವ ನಿಯಮ ನಿಷ್ಠೆಗೆ ಅದಿರಲ್ಲ. ಮತ್ತಷ್ಟೇ ಅದೇ 22, 23, 24, 26 ವಾಕ್ಯ ಓದ್ತಿದ್ದೇನೆ. ಆದರೆ ದೇವರ ಆತ್ಮ ಉಂಟಾಗ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧು ಸಮೇತ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸಿದಿಲ್ಲ. ಯಾವಾಗ ನೀವು ಪವಿತ್ರ ಅನುಸರಿಸಿ ನಡೆಯುತ್ತೀರೋ ಆಗ ಪವಿತ್ರ 9 ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧನೆ ಈ 9 ಫಲಗಳು ನಿಮ್ಮಲ್ಲಿ ನಿಮ್ಮಲ್ಲಿ ತೋರಲ್ಪಡುತ್ತವೆ. ಮತ್ತು ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ನಿಮ್ಮನ್ನು ಆಕ್ಷೇಪಿಸಿದಿಲ್ಲ ಅಥವಾ ನಿಮಗೆ ಅಪರಾಧಿ ಅಂತ ಅದಕ್ಕೆ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿಯವರಿಗೆ ಅಪರಾಧ ಇಲ್ಲವಿಲ್ಲ. ಅದೇ ಯಾರು ಸರಿಯಾದ ಸ್ವಭಾವ ನಡುತ್ತಾರೋ ಅವರ ಮನಸ್ಸು ಅವರಿಗೆ ಅಪರಾಧಿ ತೀರ್ಪು. ಆದರೆ ನೀವು ಆತ್ಮನ ಅನುಸರಿಸಿದ್ರೆ ನೀವು ಎಂದಿಗೂ ಅಪರಾಧದಿಂದ ಮನಸ್ಸು ನಿಮಗೆ ಅಪರಾಧಿ ತೀರ್ಪು ನಿಮಗೆ ಕೊಡುವುದಿಲ್ಲ. ಮತ್ತು 24 ಹೇಳ್ತದೆ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಶಿವಸ್ಯಾಭಿಲಾಷೆ ಶಿಲುಬೆಗೆ ಸಹಿತ ಶಿಲುಬೆ ಆಗ ನಿಮಗೆ ತುಂಬ ಸುಲಭವಾಗ್ತದೆ. ನಿಮ್ಮ ಶರೀರದ ಸ್ವಭಾವವನ್ನು ಕ್ರೂಜಿಗೆ ಹಾಕಲಿಕ್ಕೆ ನಿಮಗೆ ಅತಿ ಸುಲಭವಾಗಿದೆ ಯಾವಾಗ ಪವಿತ್ರಾತ್ಮ ಅನುಸರಿಸಿ ನಡೆಯುವಾಗ. 20ನೇ ವಾಕ್ಯತೆ ನಾವು ಆತ್ಮದಿಂದ ಯಾಕೆ ನೀವು ಆತ್ಮದಲ್ಲಿ ಜೀವ ಇರುತ್ತದೆ, ಆತ್ಮ ಜೀವ ತುಂಬಿ ತುಳುಕುತ್ತದೆ, ಆತ್ಮವು ನಿಮಗೆ ಬಲಿಷ್ಠವಾಗ್ತದೆ, ಜೀವ ಇರ್ತದೆ ಮತ್ತು ಆತ್ಮನ ಅನುಸರಿಸಿ ಆಗ ನೀವು ಪವಿತ್ರಾತ್ಮ ಅನುಸರಿಸಲಿಕ್ಕೆ ಸಾಧ್ಯವಾಗ್ತದೆ. ಅಹಂಕಾರಿಗಳು, ಒಬ್ಬರನ್ನೊಬ್ಬರ ಕೆಣಕುವರು, ಒಬ್ಬರ ಮೇಲೆ ಮಸೂರು ಆಗದೆ ಜೀವಿಸುತ್ತೆ. ಈ ರೀತಿ ನೀವು ಮಾಡುವುದರೆ ಮಾತ್ರವೇ ನಿಮ್ಮ ಶರೀರದ ಸ್ವಭಾವವನ್ನು ಕ್ರೂಜಿಗೆ ಹಾಕಲಿಕ್ಕೆ ಸಾಧ್ಯ. ಅದೇ ಆಗಬೇಕಾದ್ರೆ ನೀವು ಫಸ್ಟು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ದೇವರ ಆತ್ಮನಿಗೆ ಹೇಳಬೇಕು, ದೇವರ ಆತ್ಮನೇ ನನ್ನ ಮನಸ್ಸು ನಾನು ಈ ದಿನ ನಿನ್ನ ಹತೋಟಿಗೆ ನಾನು ಒಪ್ಪಿಸಿಕೊಳ್ತೇನೆ, ನಿನ್ನ ಶಕ್ತಿ ಕೊಡು, ನನ್ನ ಪ್ರತಿಗೆ ನಿನ್ನ ಮನಸ್ಸು ನಿನ್ನ ಆಲೋಚನೆಗೆ ನಿನಗೆ ಅಧೀನ ಮಾಡಲಿಕ್ಕೆ ನಿನಗೆ ಕೃಪೆ ಕೊಡು ಪ್ರಾರ್ಥನೆ ಮಾಡಿ. ಸೆಕೆಂಡಾಗಿ ಪ್ರಾರ್ಥನೆ ಆದ ಕೂಡಲೇ ವಾಕ್ಯವನ್ನು ಓದಿರಿ. ವಾಕ್ಯ ಮತ್ತು ಪ್ರಾರ್ಥನೆ ಒಟ್ಟಿಗೆ ಹೋಗಬೇಕು. ವಾಕ್ಯ ಧ್ಯಾನ ಮಾಡಿರಿ. ವಾಕ್ಯ ಓದಿದ್ದ ಹಾಗೆ ದೇವರ ದೇವ ಈ ವಾಕ್ಯದಲ್ಲಿನ ಆಜ್ಞೆಗಳು ನನಗೆ ತೋರಿಸಿಕೊಡಿದ್ದೇವ ಮತ್ತು ಆಜ್ಞೆಗಳು ಭಯಪಾಠ ಮಾಡಿಕೊಡು ಮತ್ತು ದೇವರ ದೇವ ಇನ್ನು ಪ್ರತಿಯೊಂದು ಆಜ್ಞೆಗಳು ನಾನು ನೆನಪಿಟ್ಟುಕೊಂಡು ವಿದ್ಯಾರ್ಥಿ ಕೃಪೆ ಕೊಡು ಮತ್ತು ವಿದ್ಯಾರಾಗಿರಿ. ಈ 3 ಸಂಗತಿ ಮಾಡುವಾಗ ಅತಿ ಸುಲಭವಾಗ್ತದೆ. ನೀವು ನಿಮ್ಮ ಎಲ್ಲ ಶರೀರದ ಸ್ವಭಾವವನ್ನು ಕ್ರೂಜೆ ಹಾಕಲಿಕ್ಕೆ ಮತ್ತು ನೀವು ಪವಿತ್ರಾತ್ಮ ನಡೆಯುತ್ತೀರಿ. ಪವಿತ್ರ ಆತ್ಮದ ಜೀವ ತುಂಬಲ್ಪಡುತ್ತದೆ, ಆತ್ಮ ಅಭಿವೃದ್ಧಿ, ಆತ್ಮದ ಫಲಗಳು ತೋರುತ್ತವೆ ಮತ್ತು ನಿಮ್ಮಲ್ಲಿ ಅಪರಾಧದಿಂದ ಇರುವುದಿಲ್ಲ ಮತ್ತು ಎಲ್ಲ ಆಶೀರ್ವಾದವು ಎಲ್ಲ ಬಿಡುಗಡೆಯು ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆಯವರಿನ ಸ್ತೋತ್ರ ದೇವರನ್ನು ಕೊಂಡಾಡ್ತಾನೆ. ಈ ಸದ್ಯ ಮುಖಾಂತರ ನಿನ್ನ ಮಕ್ಕಳಿಗೆ ಹೇಗೆ ತಮ್ಮ ಶರೀರಭಾವವನ್ನು ಕ್ರೂಜಿಗೆ ಹಾಕುವುದ್ರ ಬಗ್ಗೆ ಕಲಿಸಿಕೊಟ್ಟ ಪ್ರಕಾರ ಇದನ್ನು ಪ್ರತಿಯೊಬ್ಬರು ಪ್ರತಿದಿನ ತಮ್ಮ ಶರೀರಾಧನ ಸಭವನ್ನು ಶಿಲುಬೆ ಹಾಕಿಕೊಂಡು ಆತ್ಮೀಯ ಅನುಸರಣೆಯಲ್ಲಿ ಕೃಪೆ ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತರ ನಾಮದಲ್ಲಿ ಆಮೇನ್. ನಾನು ಬೇಡ್ಕೊಳ್ಳುವ ತಂದೆಯವರ ಪ್ರೀತಿಯು ಯೇಸು ಕ್ರಿಸ್ತರ ಕೃಪೆಯು ಪವಿತ್ರ ಆತ್ಮ ಅನ್ಯರು ಸದಾ ಕಾಲವು ಪ್ರತಿ ಸಂಗಡಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವದಿಸಲಿ. ಆಮೇನ್.